ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಸುರಭ್ಯೇ ನಮಃ. ಓಂ ಸುರಭ್ಯೇ ನಮಃ. ಓಂ ಸುರಭ್ಯೇ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ ಶ್ರೀಚೈತನ್ಯಮೀಶ್ವರಂ ಪರಮಾನಂದಮಾಧವಂ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭಕ್ತಶ್ರೀ ಗೌರಸೇವಾ. ಹರೇ ಕೃಷ್ಣ ಎಲ್ರಿಗೂ. ಇವತ್ತಿಂದ ಅಧ್ಯಾಯ 7ನೇ ಅಧ್ಯಾಯವನ್ನ ಶುರು ಮಾಡ್ಲಿಕ್ಕಿದ್ದೇವೆ. ಅಧ್ಯಾಯದ ಹೆಸರು ಪರಾತ್ಪರ ಜ್ಞಾನ ಅಂತ ಹೇಳಿ. ಪರಾತ್ಪರ ಅಂತ ಹೇಳಿದ್ರೆ ಅಲ್ಟಿಮೇಟ್, ಟಾಪ್ ಮೋಸ್ಟ್. ಆ ಟಾಪ್ ಮೇಸ್ಟ್ ಅಂದ್ರೆ ಪರಮ ಸತ್ಯ ಭಗವಂತನ ಜ್ಞಾನವನ್ನ ಪಡೆಯುವಂಥದ್ದು. ಅದೇ ಭಕ್ತಿ. ಆ ಭಕ್ತಿಯ ಒಂದು ಅಧ್ಯಾಯ ಇನ್ನು ಬರುವ 6 ಅಧ್ಯಾಯದಲ್ಲಿ ಭಕ್ತಿ ಪ್ರಧಾನವಾಗಿರುವಂತಹ ವಿಚಾರಗಳನ್ನ ಭಗವಂತ ನಮಗೆ ವಿವರಿಸ್ತಾರೆ. ಇದರ ಒಂದು ಸಾರಾಂಶ ಏನು ಅಂತ ನೋಡಿ ಮುಂದೆ ಹೋಗೋಣ. ಶ್ರೀಕೃಷ್ಣನು ಪರಮ ಸತ್ಯ. ಅವನು ಐಹಿಕವಾದ ಮತ್ತು ಆಧ್ಯಾತ್ಮಿಕವಾದ ಪರಮ ಕಾರಣ ಮತ್ತು ಆಧಾರ ಶಕ್ತಿ. ಸಾಧನೆಯಲ್ಲಿ ಮುನ್ನಡೆದ ಆತ್ಮಗಳು ಭಕ್ತಿಯಿಂದ ಅವನಿಗೆ ಶರಣಾಗುತ್ತವೆ. ಪಾಪಾತ್ಮರು ತಮ್ಮ ಮನಸ್ಸುಗಳನ್ನು ಇತರ ಪೂಜಾ ವಸ್ತುಗಳ ಕಡೆಗೆ ತಿರುಗಿಸುತ್ತಾರೆ. ಭಕ್ತರು ಏನ್ ಮಾಡ್ತಾರೆ? ಸಂಪೂರ್ಣವಾಗಿ ಭಗವಂತನಿಗೆ ಶರಣಾಗ್ತಾರೆ. ಅಸುರರು ಏನ್ ಮಾಡ್ತಾರೆ? ಬೇರೆ ಯಾವುದೋ ಕೃಷ್ಣನನ್ನು ಬಿಟ್ಟು ಬೇರೆ ಎಲ್ಲಿಯೋ ಪೂಜೆ ಮಾಡ್ತಾರೆ, ಬೇರೆ ಯಾರನ್ನೋ ಪೂಜೆ ಮಾಡ್ತಾರೆ. ಇದನ್ನು ಜಾಸ್ತಿ ವಿವರಿಸುವ ಅಗತ್ಯ ಇಲ್ಲ, ನಮಗೆಲ್ಲ ಗೊತ್ತು. ನಿಮ್ಮ ನಡುವೆ ಕೃಷ್ಣನನ್ನ ಇಷ್ಟಪಡದವರು ತುಂಬಾ ಜನ ಇದ್ದಾರೆ. ಅದೇ ರೀತಿಯಲ್ಲಿ ಶಾಸ್ತ್ರದಲ್ಲಿ ಕಥೆಗಳಲ್ಲಿ ತುಂಬಾ ಕೇಳಿ ಬಂದಿದೆ ನಮಗೆ. ಯಾರು ಅಸುರರು ಅಂತ ಹೇಳಿ? ವಿಷ್ಣು ಭಕ್ತ ಸ್ಮೃತೋ ದೈವ ಆಸುರಿಂ ತದ್ ವಿಪರ್ಯಯ. ವಿಷ್ಣು ಭಕ್ತನೋ ಯಾವತ್ತು ಅಥವಾ ಕೃಷ್ಣನ ಭಕ್ತನು ನಿಜವಾಗಿ ದೈವ. ದೈವ ಅಲ್ಲದ್ದೇನು ಅಸುರ. ಅದು ಯಾರು? ಕೃಷ್ಣನ ಅಭಕ್ತ. ಇಷ್ಟು ಹೇಳಿ ನಾವು ಇವತ್ತಿನ ಶ್ಲೋಕಕ್ಕೆ ಮುಂದೆ ಹೋಗೋಣ. ಪರಾತ್ಪರ ಜ್ಞಾನ ಶ್ಲೋಕ 1. ಶ್ರೀ ಭಗವಾನುವಾಚ ಮಯ್ಯಾಸಕ್ತ ಮನಃ ಪಾರ್ಥ ಯೋಗಂ ಯುಂಜನ್ ಎಲ್ಲೋಯ್ತು? ಶ್ರೀ ಭಗವಾನುವಾಚ ಮಯ್ಯಾಸಕ್ತ ಮನಃ ಪಾರ್ಥ ಯೋಗಂ ಯುಂಜನ್ಮದಾಶ್ರಯಃ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತತ್ ಶೃಣು. ತುಂಬಾ ಇಂಪಾರ್ಟೆಂಟ್ ಶ್ಲೋಕ. ಶ್ರೀಲ ಪ್ರಭುಪಾದರು ಇದಕ್ಕೆ ತುಂಬಾ ಸಲ ಕ್ಲಾಸ್ ತಗೊಂಡಿದ್ದಾರೆ, ಅಂದ್ರೆ ಇದಕ್ಕೆ ತುಂಬಾ ಪ್ರವಚನ ಕೊಟ್ಟಿದ್ದಾರೆ ಶ್ರೀಲ ಪ್ರಭುಪಾದರು. ಶ್ರೀ ಭಗವಾನ್ ಉವಾಚ, ಕೃಷ್ಣ ಹೇಳ್ತಾರೆ, ಭಗವಂತ ಹೇಳ್ತಾರೆ, ಮಯ್ಯಾಸಕ್ತ ಮನಃ ಪಾರ್ಥ. ಮೈ ಆಸಕ್ತ ಮನಃ. ಮೈ ಆಸಕ್ತ ಮನಃ. ಮೈ ಅಂತ ಹೇಳಿದ್ರೆ ನನ್ನಲ್ಲಿ, ಆಸಕ್ತ ಮನಃ ಅಂತ ಹೇಳಿದ್ರೆ ಯಾರು ನನ್ನಲ್ಲಿ ಕೃಷ್ಣನಲ್ಲಿ ಆಸಕ್ತಿ ಇಟ್ಕೊಂಡಿದ್ದಾರೆ. ಎಲ್ಲಿ ಆಸಕ್ತಿ? ಸಂಪೂರ್ಣ ಮನ ಬುದ್ಧಿ ಅಹಂಕಾರದಲ್ಲಿ ಭಗವಂತನ ಬಗ್ಗೆಯೇ ಯೋಚನೆ ಯಾರಿಗಿದೆ ಅಂತಹವನು. ಪಾರ್ಥ ಯೋಗಂ ಯುಂಜನ್ ಮದಾಶ್ರಯ. ಅದಲ್ಲದೆ ಯಾರು ನನ್ನನ್ನೇ ಆಶ್ರಯ ಪಡ್ಕೊಂಡಿದ್ದಾರೆ, ನನ್ನನ್ನು ಮಾತ್ರ ಆಶ್ರಯ, ನನ್ನಲ್ಲೇ ಅಂದ್ರೆ ಕೃಷ್ಣನಲ್ಲೇ ಯಾರು ಆಶ್ರಯ ಪಟ್ಟಿದ್ದಾರೆ ಅಂಥವನು ಆತ್ಮ ಸಾಕ್ಷಾತ್ಕಾರ ಮಾರ್ಗದಲ್ಲಿ ಸಂಶಯ ಇಲ್ಲ, ಮೇಲೆ ಹೋಗ್ಲಿಕ್ಕೆ ಏನು ಸಂಶಯ ಇಲ್ಲ. ಅಸಂಶಯಂ ಸಮಗ್ರಂ ಮಾಂ. ಸಂಶಯವೇ ಇಲ್ಲ. ಸಮಗ್ರಂ ವಾ, ಪೂರ್ಣವಾಗಿ ಮಾಂ ಯಥಾ ಜ್ಞಾಸಸಿ ತತ್ ಶೃಣು. ನನ್ನನ್ನು ಸಂಪೂರ್ಣವಾಗಿ ತಿಳ್ಕೊಳ್ತಾನೆ, ಅದನ್ನು ಕೇಳು. ಹೇಗೆ ತಿಳ್ಕೊಳ್ತಾನೆ? ಭಗವಂತನ ಭಕ್ತ ಹೇಗೆ ಸಂಪೂರ್ಣವಾಗಿ ಭಗವಂತನ ಬಗ್ಗೆ ತಿಳಿಲಿಕ್ಕೆ ಸಾಧ್ಯ ಅಂತ ಹೇಳುವುದನ್ನು ನಾನೆನಿಗೆ ವಿವರಿಸ್ತೇನೆ ಅರ್ಜುನ ಅಂತ ಹೇಳಿ ಕೃಷ್ಣ ಈ ಶ್ಲೋಕದಲ್ಲಿ ಹೇಳ್ತಿದ್ದಾನೆ. ಅದ ಕಾರಣ ಈ ಶ್ರವಣ ಅಂತ ಹೇಳುವಂಥದ್ದು ತುಂಬಾ ಇಂಪಾರ್ಟೆಂಟ್ ಮೆಟ್ಟು. ಅದಕ್ಕೋಸ್ಕರ ನಮ್ಮ ನವವಿಧ ಭಕ್ತಿಯಲ್ಲಿ ಶುರು ಆಗುವುದು ಫಸ್ಟ್ ಶ್ರವಣ. ಈಗ ನಮಗೆ ಹರೇ ಕೃಷ್ಣ ಮಹಾಮಂತ್ರ ತುಂಬಾ ಇಂಪಾರ್ಟೆಂಟ್. ಕೃಷ್ಣ ಯಾರು, ಗುರುಗಳು ಯಾರು ಅಂತೆಲ್ಲ ಹೇಗೆ ಗೊತ್ತಾಯ್ತು? ಹೇಗೆ ಗುರುಗಳನ್ನು ನಾವು ಹೇಗೆ ಸೆಲೆಕ್ಟ್ ಮಾಡೋದು? ಆಮೇಲೆ ಭಕ್ತಿ ಅಂದ್ರೆ ಏನು ಹೇಗೆ ಗೊತ್ತಾಯ್ತು? ನಾವೇ ಓದಿ ಗೊತ್ತಾಯ್ತಾ? ನಾವೇ ಓದಿ ಗೊತ್ತಾದು ಪರ್ಫೆಕ್ಟ್ ಅಲ್ಲ. ಅದು ನಾವೇ ಓದಿ ಗೊತ್ತಾಗುವ ಒಂದು ಜ್ಞಾನವನ್ನ ಪರ್ಫೆಕ್ಟ್ ಅಂತ ಹೇಳುದಿಲ್ಲ. ಯಾವಾಗ ಗುರುಮುಖೇನ ಅಥವಾ ಶಾಸ್ತ್ರ ಮುಖೇನ ಪರಂಪರೆಯಲ್ಲಿ, ಅದು 4ನೇ ಅಧ್ಯಾಯದಲ್ಲಿ ಪರಂಪರೆ ಇಂಪಾರ್ಟೆಂಟ್ ನಮಗೆ ಈಗಲೇ ಅರ್ಥ ಆಗಿದೆ, ಅದನ್ನು ಇಲ್ಲಿ ಪುನಃ ಎಕ್ಸ್ಪ್ಲೇನ್ ಮಾಡುವ ಅಗತ್ಯ ಇಲ್ಲ. ಪರಂಪರೆಯ ಮುಖೇನ ನಮಗೆ ಯಾವಾಗ ಕೃಷ್ಣನ ಬಗ್ಗೆ ಅಥವಾ ಕೃಷ್ಣ ಭಕ್ತಿಯ ಬಗ್ಗೆ ಆಲಿಸ್ಲಿಕ್ಕೆ ಕೇಳಲಿಕ್ಕೆ ಗೊತ್ತಾಯ್ತು, ಆಗ ಮಾರ್ಪಾಟು ಶುರುವಾದ್ದು ನಮ್ಮ ಜೀವನದಲ್ಲಿ. ಕೇಳುದು ಅಂತ ಹೇಳುದು ಅಷ್ಟು ಇಂಪಾರ್ಟೆಂಟ್. ನಾವೆಲ್ಲರೂ ಸೇರಿ ಆ ಕೇಳುವ ಪ್ರೊಸೆಸ್ ಅಲ್ಲೇ ಇದ್ದೇವೆ ಈಗ. ಶೃಣ್ವತಾಂ ಸ್ವಕತಾಹ ಕೃಷ್ಣ
ಪುಣ್ಯ ಶ್ರವಣ ಕೀರ್ತನ. ಅಂತಹ ಪುಣ್ಯವಾದ ಶ್ರವಣ ಭಗವಂತನ ಬಗ್ಗೆ ಆಲಿಸ್ಲಿಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಆದ ಕಾರಣ ಈ ಶ್ರವಣ ಮಾಡುದು ಅಂತ ಹೇಳಿದ್ರೆ ಫಸ್ಟ್, ಆಮೇಲೆ ಟಾಪ್ ಮೋಸ್ಟ್. ಫಸ್ಟ್ ಅಂತ ಹೇಳಿದ್ರೆ ಫಸ್ಟ್ ಶುರುವಾಗುದೇ ಅಲ್ಲಿಂದ, ಅದಕ್ಕೆ ಎಂಡೇ ಇಲ್ಲ. ಈಗ ಹರೇ ಕೃಷ್ಣ ಮಹಾಮಂತ್ರ ಜಪವನ್ನು ಮಾಡಿ 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 ಏನು ಹರೇ ಕೃಷ್ಣ ಮಂತ್ರದ ಶಬ್ದ ಕೇಳಲಿಕ್ಕಿಲ್ವಾ? ಮತ್ತೆ ಕೆಲವರು ಹೇಳ್ತಾರೆ ಧ್ಯಾನಕ್ಕೆ ಹೋಗುವಾಗ ಹರೇ ಕೃಷ್ಣ ಮಹಾಮಂತ್ರದ ಶಬ್ದ ಕೇಳುವುದಿಲ್ಲ, ಮತ್ತೆ ಬರೀ ಭಗವಂತ ಮಾತ್ರ ಇರ್ತಾನೆ ಅಂತ ಹೇಳಿ. ಇದೆಲ್ಲ ಊಹಾಪೋಹಗಳಷ್ಟೇ. ಶಬ್ದ ಅಂತ ಹೇಳುದು ಯಾವತ್ತಿರ್ತದೆ. ಯಾಕಂದ್ರೆ ಭಗವಂತ ಶಬ್ದ ರೂಪಿಯಾಗಿ ಬಂದಿದ್ದಾನೆ ಅಂದ್ರೆ ಶಬ್ದ ಮಾಯ ಆಗಿ ಹೋಗ್ತದ? ಶಬ್ದ ಇಲ್ಲದೆ ಆಗ್ತದ? ಸಾಧ್ಯವಿಲ್ಲ. ಆದ ಕಾರಣ ಅನಾವೃತ್ತಿ ಶಬ್ದಾತ್ ಅಂತೆ. ಕೇಳಿ 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 ನಮಗೆ ಗೊತ್ತಾಗ್ತದೆ ಮಹಾಮಂತ್ರದ ಇಂಪಾರ್ಟೆನ್ಸ್ ಅಂತ ಹೇಳಿ. ಆಗ ಕೂಡ ನಾವು ಆ ಶಬ್ದವನ್ನೇ ಕೇಳ್ತೇವೆ. ಆ ಶಬ್ದವೇ ಕೃಷ್ಣ. ಹರೇ ಕೃಷ್ಣ ಮಹಾಮಂತ್ರದ ಪ್ರತಿಯೊಂದು ಶಬ್ದವೂ ಕೃಷ್ಣ ಮತ್ತು ಕೃಷ್ಣ ಶಕ್ತಿಯನ್ನ ಹೇಳುವಂತಹ ಶಬ್ದ. ಮಾತೆ ರಾಧೆ, ಆಮೇಲೆ ಕೃಷ್ಣನ ಜೊತೆಯಾಗಿ ನಾವು ಪೂಜಿಸುವಂತಹ ಶಬ್ದ. ನಮ್ಮ ನಾಲಿಗೆಯಲ್ಲೇ ವಿಗ್ರಹ, ಭಗವಂತ ಮತ್ತು ಭಗವಂತನ ಭಕ್ತರ ವಿಗ್ರಹ ನಮ್ಮ ನಾಲಿಗೆಯಲ್ಲೇ ಇದೆ, ಎಲ್ಲಿ ಕಂಡುಕೊಳ್ಳುವಾಗ ಅಗತ್ಯವಿಲ್ಲ. ಆದ ಕಾರಣ ಅಂತಹ ಕೃಷ್ಣ ನಲಿಯುವಂತ ಈ ನಾಲಿಗೆ ಆಗಿರುವಾಗ ಆ ನಾಲಿಗೆಯನ್ನು ನಾವು ಹೊಲಸು ಮಾಡಲೇಬಾರದು. ಆದಷ್ಟು ಪ್ರಯತ್ನ ಪಡಬೇಕು. ನಾವು ನಾಲಿಗೆಯನ್ನು ಹೊಲಸು ಮಾಡಲಿಕ್ಕೆ ಖಂಡಿತವಾಗಿ ಹೋಗಬಾರ್ದು. ಅನುವಾದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಇವತ್ತು ಈ ಶ್ಲೋಕ ಸಂಪೂರ್ಣವಾಗಿ ಆಗ್ಲಿಕ್ಕಿಲ್ಲ, ಅರ್ಧದಲ್ಲಿ ನಿಲ್ಲಿಸಿ ನಾಳೆ ಕಂಟಿನ್ಯೂ ಮಾಡೋಣ. ಅನುವಾದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು: ಪಾರ್ಥ, ನನ್ನಲ್ಲಿ ಆಸಕ್ತವಾದ ಮನಸ್ಸಿನಿಂದ ನನ್ನೊಳಗೊಂಡ ಸಂಪೂರ್ಣ ಪ್ರಜ್ಞೆಯಲ್ಲಿ ಯೋಗಾಭ್ಯಾಸವನ್ನು ಮಾಡುವುದರಿಂದ. ಯೋಗಾಭ್ಯಾಸವನ್ನಂದ್ರೆ ಏನು? ಇಲ್ಲಿ ಯಾರಾದ್ರೂ ಹೇಳ್ತೀರಾ? ಯೋಗಾಭ್ಯಾಸವನ್ನಂದ್ರೆ ಏನು? ಅಷ್ಟಾಂಗ ಯೋಗ. ಹಾ, ಅಲ್ಲ ಮತ್ತೆ ಅಲ್ಲ ಮತ್ತೆ ಅಷ್ಟಾಂಗ ಯೋಗ ಎಂಡ್ ಆಯ್ತು 6ನೇ ಅಧ್ಯಾಯದಲ್ಲಿ. ಅಷ್ಟಾಂಗ ಯೋಗ ಎಂಡ್ ಆಗಿ ಅಷ್ಟಾಂಗ ಯೋಗದ ಕೊನೆಯಲ್ಲಿ ಹೇಳಿರುವಂತ ಯೋಗ ಇಲ್ಲಿ ಹೇಳ್ತಾ ಇರುವಂತದ್ದು. ಪುನಃ ಅಷ್ಟಾಂಗ ಯೋಗ, ಜ್ಞಾನ ಯೋಗ, ಕರ್ಮಯೋಗವನ್ನು ಯಾಕೆ ಇಡಬೇಕು ಭಗವಂತ ಅಲ್ವಾ? ಅಷ್ಟಾಂಗ ಯೋಗ ಎಂಡ್ ಆಗಿ ಅಷ್ಟಾಂಗ ಯೋಗದ ಲಾಸ್ಟ್ ಶ್ಲೋಕದಲ್ಲಿ ಏನಾಗು ಅಂತ ಹೇಳಿದ್ದಾನೆ? ಭಕ್ತನಾಗು ಅಂತ ಭಗವಂತ ಹೇಳ್ತಾ ಇದ್ದಾನೆ. ಇಲ್ಲಿ ಯೋಗ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಭಗವಂತನ ಭಕ್ತಿ ಮಾಡೋದ್ರ ಬಗ್ಗೆ ಮಾತು, ಬೇರೆ ಯಾವ ಯೋಗದ ಬಗ್ಗೆ ಮಾತೇ ಇಲ್ಲ ಇಲ್ಲಿ. ಧನ್ಯವಾದ ಮಾತಾಜಿ. ಅಂತಹ ಯೋಗಾಭ್ಯಾಸ ಮಾಡುವುದರಿಂದ, ಅಂದ್ರೆ ಭಕ್ತಿ ಮಾಡುವುದರಿಂದ, ಭಗವಂತನ ಪ್ರೇಮಯುತವಾದ ಭಕ್ತಿ ಸೇವೆ ಮಾಡುವುದರಿಂದ ನೀನು ನನ್ನನ್ನು ಸಂಪೂರ್ಣವಾಗಿಯೂ, ಅಂದ್ರೆ ಬೇರೆ ಯಾವ ಯೋಗದಿಂದ ಕೂಡ ಭಗವಂತನನ್ನ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಸಂಶಯ ಇದ್ದೇ ಇರ್ತದೆ ಬೇರೆ ಎಲ್ಲ ಯೋಗದಲ್ಲಿ. ಸಂಶಯವಿಲ್ಲದಂತೆಯೂ ತಿಳಿದುಕೊಳ್ಳಬಹುದು. ಭಕ್ತಿ ಯೋಗದಿಂದ ಮಾತ್ರ ಸಾಧ್ಯ ಭಗವಂತನ ಸಾಕ್ಷಾತ್ಕಾರಣ ಸಂಪೂರ್ಣವಾಗಿ ಆಗ್ಲಿಕ್ಕೆ. ಅದು ಹೇಗೆ ಎನ್ನುವುದನ್ನು ಕೇಳು. ಭಾವಾರ್ಥ: ಭಗವದ್ಗೀತೆಯ 7ನೇ ಅಧ್ಯಾಯದಲ್ಲಿ ಕೃಷ್ಣ ಪ್ರಜ್ಞೆಯ ಸ್ವರೂಪವನ್ನು ಸಂಪೂರ್ಣವಾಗಿ ವಿವರಿಸಿದೆ. ಅಂದ್ರೆ ಭಕ್ತಿಯ ಸ್ವರೂಪವನ್ನ ಸಂಪೂರ್ಣ ಈ ಅಧ್ಯಾಯದಲ್ಲಿ ವಿವರಿಸಿದೆ. ಆದ ಕಾರಣ ನಾವು ತುಂಬಾ ಅಟೆಂಟಿವ್ ಆಗಿ ಕೇಳಬೇಕು. ಯಾಕೆಂದ್ರೆ ಇದೇ ನಮ್ಮ ಜೀವನದ ಉದ್ದೇಶ. ನಾವು ಏನೇ ಇರಲಿ ನಮ್ಮ ಲೈಫಲ್ಲಿ, ನಾವು ಯಾವ ರೀತಿಯಲ್ಲೇ ಇರಲಿ, ನಮ್ಮ ಉದ್ದೇಶ ಇದೊಂದೇ. ನಾವು ಆ ಉದ್ದೇಶಕ್ಕೆ ಜೊತೆ ಸೇರಿದವರು ನಾವೆಲ್ಲರೂ. ಹೇಗೆ ಸೈನಿಕರು ಯುದ್ಧಕ್ಕೋಸ್ಕರ ಜೊತೆ ಸೇರ್ತಾರೆ, ಅದೇ ರೀತಿಯಲ್ಲಿ ನಮ್ಮ ನಿಜವಾದ ಯುದ್ಧ ಅಂತ ಹೇಳಿದ್ರೆ ಪುನಃ ಈ ಜನ್ಮ ಮೃತ್ಯು ಜರಾ ವ್ಯಾಧಿಗೆ ನಾವು ಸಿಕ್ಕಾಕೊಳ್ಬಾರದು. ಆ ಯುದ್ಧದಕ್ಕೆ ನಾವು ಸಿದ್ಧರಾಗಿದ್ದೇವೆ. ಆ ಯುದ್ಧಕ್ಕೆ ಸಿದ್ಧ ಆಗುವಾಗ ಟ್ರೈನಿಂಗ್ ಬೇಕು. ಆ ಟ್ರೈನಿಂಗ್ ಸಿಗುದು ಈ ಅಧ್ಯಾಯದಲ್ಲಿ. ಇಷ್ಟರವರೆಗೆಲ್ಲ ಇಂಟ್ರೊಡಕ್ಷನ್. ಯಾವುದಕ್ಕೆ ಇಂಟ್ರೊಡಕ್ಷನ್? ಭಕ್ತಿ ಹೇಗೆ ಅಂತ ಹೇಳಿ ಇಂಟ್ರೊಡಕ್ಷನ್. ಆದ್ರೆ ಈ ಅಧ್ಯಾಯದ ಮುಖಾಂತರ ನಮಗೆ ಸಂಪೂರ್ಣ ಭಕ್ತಿ ಹೇಗೆ ಮಾಡಬೇಕು ಅಂತ ಹೇಳಿ ಭಗವಂತ ಹೇಗೆ ಕಲಿಸ್ತಾನೆ ಅಂತ ಹೇಳಿ ಹತ್ತಿರ ಬಂದು ಹೀಗೆ ಮಾಡು ಹಾಗೆ ಮಾಡು ಅಂತ ಹೇಳಿ ಕಲಿಸ್ತಾ ಇದ್ದಾರೆ ಭಗವಂತ. ಇನ್ನು ನಾವು ಅದನ್ನು ತಗೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ಬಂದದ್ದನ್ನು ಬಿಟ್ಟ ಹಾಗೆ, ಬಂದ ಭಾಗ್ಯವನ್ನೇ ಬಿಟ್ಟ ಹಾಗೆ ಆಗ್ತದೆ. ಕೃಷ್ಣನು ಎಲ್ಲ ಭಾಗ್ಯಗಳಲ್ಲಿ ಪೂರ್ಣನಾದವನು. ಆ ಭಾಗ್ಯವನ್ನು ನಾವು ಬಿಡಬಾರದು. ಇಂತಹ ಭಾಗ್ಯಗಳನ್ನು ಅವನು ಹೇಗೆ ಪ್ರಕಟಿಸುತ್ತಾನೆ ಎನ್ನುವುದನ್ನು ಇಲ್ಲಿ ವರ್ಣಿಸಿದೆ. ಅಂದ್ರೆ ಭಗವಂತನ ಸಂಪೂರ್ಣ ಶಕ್ತಿಯನ್ನು ಕೂಡ ಇಲ್ಲಿ ವಿವರಿಸಿದೆ. ಸಂಪೂರ್ಣ ಶಕ್ತಿ ಅಂತ ಹೇಳಿದ್ರೆ ಭಾಗ್ಯ ಅಂತ ಹೇಳಿದ್ರೆ ಏನು? ಐಶ್ವರ್ಯಗಳನ್ನ, ಷಡ್ ಐಶ್ವರ್ಯಗಳನ್ನ ಈ ಅಧ್ಯಾಯದಲ್ಲಿ ನಮಗೆ ಅರ್ಥ ಮಾಡ್ಕೊಳ್ಬಹುದು. ಅಲ್ಲದೆ ಕೃಷ್ಣನಲ್ಲಿ ಆಸಕ್ತರಾಗುವ 4 ಬಗೆಯ ಭಾಗ್ಯಶಾಲಿಗಳು,
ಕೃಷ್ಣನಲ್ಲಿ ಯಾವಾಗಲೂ ಆಸಕ್ತಿಯನ್ನು ತಳೆಯದ 4 ಬಗೆಯ ನಿರ್ಭಾಗ್ಯರನ್ನು ಈ ಅಧ್ಯಾಯದಲ್ಲಿ ವರ್ಣಿಸಿದೆ. ಅಂದ್ರೆ ಈ ಅಧ್ಯಾಯದಲ್ಲಿ ಯಾರು ಕೃಷ್ಣನ ಕಡೆಗೆ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಾರೆ, ಯಾರು ಕೃಷ್ಣರನ್ನ ಬೇಡ ಅಂತ ಹೇಳ್ತಾರೆ ಅಂತ ಹೇಳೋದ್ರ ಬಗ್ಗೆ ಕೂಡ ಭಗವಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ಯಾಕೆಂತಂದ್ರೆ ಯಾರು ನನ್ನಿಂದ ದೂರ ಹೋಗ್ತಾರೆ ಅಂತ ನಮಗೆ ಗೊತ್ತಾದ್ರೆ ನಮಗೆ ಅರ್ಥ ಆಗ್ತದೆ ಅಲ್ವಾ. ಯಾರು ನನ್ನಿಂದ ದೂರ ಹೋಗ್ತಾರೆ ಅಂತ ನಮಗೆ ಗೊತ್ತಾದ್ರೆ ಕೃಷ್ಣನಿಂದ ನಮಗೆ ಆಗ ಅರ್ಥ ಆಗ್ತದೆ ಯಾರ ಜೊತೆ ಸಂಬಂಧ ಬೆಳೆಸಬೇಕು ಅಂತ ಹೇಳಿ. ಆದ ಕಾರಣ ಭಗವಂತ ಇದನ್ನೆಲ್ಲ ಹೇಳ್ತಾರೆ. ಭಕ್ತಿ ಅಂತ ಹೇಳಿದರೆ 2 ವಿಚಾರ. ಒಂದು ಭಗವಂತನ ಕಡೆಗೆ ಹೋಗುದು, ಆಮೇಲೆ ಭಗವಂತನ ಕೊಡೆಗೆ ಹೋಗ್ಲಿಕ್ಕೆ ಪ್ರಯೋಜನ ಇಲ್ಲದನ್ನು ಬಿಡುವುದು ಕೂಡ ಭಕ್ತಿಯೇ. ಅದಕ್ಕೋಸ್ಕರ ಯಮ ನಿಯಮ ಅಂತ ಹೇಳುದು. ಯಾವುದು ಯಮ, ಯಾವುದು ನಿಯಮ, ಯಾವುದು ಯಮ ಅಂತ ಹೇಳಿದ್ರೆ 16 ಮಾಲೆ ಜಪ ಮಾಡುವಂಥದ್ದು, ಅದು ಭಕ್ತಿ. ನಮಗೆ ಗೊತ್ತಾಯ್ತು. 4 ಬಿಡುವಂಥದ್ದು ಇದೆಯಲ್ಲ, ಅದು ಕೂಡ ಭಕ್ತಿ ಅಂತ ಆಶ್ಚರ್ಯ. ಅದು ಕೂಡ ಭಕ್ತಿ. ಭಕ್ತಿ ಯಾಕೆ ಅಂತಂದ್ರೆ ಬಿಡ್ಬೇಕು, ಬಿಟ್ರೆ ಮಾತ್ರ ಹಿಡಿಲಿಕ್ಕೆ ಸಾಧ್ಯ. ಈಗ ಈಗ ನಮ್ಮ ದೇಹ ಅಲ್ಲ ಅಂತ ಹೇಳಿ ಅದನ್ನು ಬಿಟ್ರೆ ತಾನೇ ನಾವು ಕೃಷ್ಣನನ್ನು ಹಿಡಿಲಿಕ್ಕೆ ಸಾಧ್ಯ. ಆದ ಕಾರಣ 2 ಕೂಡ ಭಕ್ತಿಯೇ. 2 ಬೇಕು ನಮ್ಮ ಜೀವನದಲ್ಲಿ. ಅಯ್ಯೋ ನಾನು ಅದೆಲ್ಲ ಮಾಡುದಿಲ್ಲ, ನಾನು ಎಲ್ಲ ಬೇಕಾದಾಗಿರ್ತೇನೆ, ಬರೀ ಹರೇ ಕೃಷ್ಣ ಮಹಾಮಂತ್ರ, ಮಣಿಯು ಬೇಡ ಏನು ಬೇಡ, ನಾನು ಹೋದಲ್ಲೆಲ್ಲ ಜಪ ಆಗ್ತಾ ಇರ್ತದೆ ಅಂತ ಹೇಳಿದ್ರೆ ನಮಗೆಲ್ಲ ಗೊತ್ತು ಅದು ಈ ಕಲಿಯುಗದಲ್ಲಿ ಸಾಧ್ಯ ಇಲ್ಲದ ಮಾತು. ಹೇಳಿದವನು ಮೂರ್ಖನಾಗಬಹುದು. ಹರೇ ಕೃಷ್ಣ. ಒಂದೇ ಕ್ಷಣ. ಈ ರೀತಿಯಲ್ಲಿ 2 ಎಕ್ಸ್ಪ್ಲೇನ್ ಮಾಡಿದ್ರೆ ಮಾತ್ರ ನಮಗೆ ಅರ್ಥ ಆಗ್ತದೆ. ಮುಂದೆ ಹೋಗೋಣ. ಭಗವದ್ಗೀತೆಯ ಮೊದಲ 6 ಅಧ್ಯಾಯಗಳಲ್ಲಿ ಜೀವಿಯನ್ನು ಬೇರೆ ಬೇರೆ ಬಗೆಯ ಯೋಗಗಳಿಂದ ಆತ್ಮ ಸಾಕ್ಷಾತ್ಕಾರಕ್ಕೆ ಏರಬಲ್ಲ ಭೌತಿಕವಲ್ಲದ ಆತ್ಮವೆಂದು ವರ್ಣಿಸಿದೆ. ನೀವೆಲ್ಲ ಅಟೆಂಟಿವ್ ಆಗಿದ್ದೀರಿ ಅಂತ ಅನ್ಕೊಳ್ತೀನಿ. ಯಾಕೆಂತ ಹೇಳಿದ್ರೆ ಈ ಅಧ್ಯಾಯದಲ್ಲಿ ಎಷ್ಟು ಅಟೆನ್ಷನ್ ಇದ್ರೂ ಸಾಕಾಗಲ್ಲ. ನೋಡ್ಲಿಕ್ಕೆ ಸುಲಭ ಭಕ್ತಿ ಅಂದ್ರೆ ಏನು ಅಂತ ಹೇಳಿ, ಆದ್ರೆ ಅದರ ಒಂದು ಪ್ರತಿಯೊಂದು ವಿಚಾರವನ್ನ ಅರ್ಥ ಮಾಡ್ಬೇಕಿದ್ರೆ ಸ್ವಲ್ಪ ಅಟೆನ್ಷನ್ ಬೇಕು. ಸ್ವಲ್ಪ ಅಟೆನ್ಷನ್. ಅಷ್ಟು ಅಟೆನ್ಷನ್ ಕೊಡುವುದೇ ಕಲಿಯುಗದ ತಪಸ್ಸು. ಕಲಿಯುಗದ ತಪಸ್ಸು ಅಂತ ಹೇಳಿದ್ರೆ ನಾವು ಓದುವಾಗ, ಭಕ್ತಿಯ ಬಗ್ಗೆ ತಿಳ್ಕೊಳ್ಳುವಾಗ, ಭಕ್ತಿಯನ್ನು ಆರಿಸಿ ಅದರ ಬಗ್ಗೆ ಅರ್ಥ ಮಾಡಿಕೊಳ್ಳುವ ಪ್ರಯತ್ನಕ್ಕೆ ತಪಸ್ಸು ಅಂತ ಹೇಳುದು. ಬೇರೆ ತಪಸ್ಸು ನಮಗೆ ಸಾಧ್ಯ ಇಲ್ಲ. ಈ ಭಗವದ್ಗೀತೆ ನಾವೆಲ್ಲ ಜೊತೆ ಸೇರ್ತಿದ್ದೇವಲ್ಲ, ಇದೊಂದು ತಪಸ್ಸೆ. ಬೇರೆ ಎಂಥ ತಪಸ್ಸು ಸುಲಭ ಅಲ್ಲ ನಮಗೆ. ಆದ ಕಾರಣ ಅಂತ ತಪಸ್ಸಿಗೆ ಸ್ವಲ್ಪ ಫೋಕಸ್ ಮಾಡೋದು ಅಗತ್ಯ. ದಯವಿಟ್ಟು ಪ್ರಯತ್ನ ಪಡಿ. ಮನಸ್ಸನ್ನು ಸ್ಥಿರವಾಗಿ ಕೃಷ್ಣನಲ್ಲಿ ನಿಲ್ಲಿಸುವುದು ಎಂದರೆ ಕೃಷ್ಣ ಪ್ರಜ್ಞೆಯು ಎಲ್ಲ ಯೋಗದಲ್ಲಿ ಅತ್ಯುನ್ನತ ಸ್ವರೂಪದ್ದು ಎಂದು 6ನೇ ಅಧ್ಯಾಯದ ಕೊನೆಯಲ್ಲಿ ಹೇಳಿದೆ. ಮನಸ್ಸನ್ನು ಕೃಷ್ಣನಲ್ಲಿ ಕೇಂದ್ರೀಕರಿಸಿದರೆ ಮನುಷ್ಯನು ಪರಮ ಸತ್ಯವನ್ನು ಅರಿತುಕೊಳ್ಳಬಲ್ಲ. ಇದಕ್ಕೆ ಏನ್ ಹೇಳ್ತಾರೆ? ಜ್ಞಾನ ಅಂತ ಹೇಳ್ತಾರ, ವಿಜ್ಞಾನ ಅಂತ ಹೇಳ್ತಾರ? ಮನಸ್ಸನ್ನು ಕೃಷ್ಣನಲ್ಲಿ ಕೇಂದ್ರೀಕರಿಸಿದರೆ ಮನುಷ್ಯನು ಪರಮ ಸತ್ಯವನ್ನು ಅರಿತುಕೊಳ್ಳಬಲ್ಲ ಅಂತ ಹೇಳೋದಕ್ಕೆ ಜ್ಞಾನ ಅಂತಾರ, ವಿಜ್ಞಾನ ಅಂತಾರ? ಯಾರಿಗಾದ್ರೂ ಗೊತ್ತಾ? ಜ್ಞಾನ ಅಂದ್ರೆ ಏನು, ವಿಜ್ಞಾನ ಅಂದ್ರೆ ಏನು? ಗಾಯತ್ರಿ ಮಾತಾಜಿ ದಯವಿಟ್ಟು ಹೇಳಿ. ಜ್ಞಾನ ಅಂದ್ರೆ ತಿಳ್ಕೊಳ್ಳಿ, ವಿಜ್ಞಾನ ಅಂದ್ರೆ ಪ್ರಯೋಗವಾಗಿ, ಅಂದ್ರೆ ಪರಿಶೀಲನೆ ಮಾಡ್ಕೊಂಡು ಅರ್ಥ ಮಾಡ್ಕೊಳ್ಳುವಂಥದ್ದು. ಓಕೆ ಓಕೆ. ಜ್ಞಾನ ಅಂದ್ರೆ ಏನು ಹಾಗಿದ್ರೆ? ಜ್ಞಾನ ಅಂದ್ರೆ ಭಗವಂತ ಅಂದ್ರೆ ತಿಳಿದುಕೊಳ್ಳುವ ಕುತೂಹಲ. ಓಕೆ. ಬೇರೆ ಯಾರಿಗಾದ್ರೂ ಗೊತ್ತಾ? ಮನಸ್ಸಲ್ಲಿ ಇದೆಯಾ? ಹರೇ ಕೃಷ್ಣ, ಬೇಗನೆ ಯಾರಿಗೊತ್ತು ಗೊತ್ತಾ? ಜ್ಞಾನ. ಹಾ, ಪವಿತ್ರ ಮಾತಾಜಿ ಹೇಳಿ. ನಾಲೆಜ್ ಅಥವಾ ಸೇವೆ 2 ಕನ್ಫ್ಯೂಸ್ ಆಗಿದೆ ನನಗೆ. ಹಾ, ಪರವಾಗಿಲ್ಲ. ಬೇರೆ ಯಾರಾದ್ರೂ ಹೇಳಿ. ಜ್ಞಾನ ಮತ್ತು ವಿಜ್ಞಾನ ತುಂಬಾ ಇಂಪಾರ್ಟೆಂಟ್. ಇದು ನಾವು ಭಕ್ತಿಯಲ್ಲಿ ಮಾತಾಡುವಂಥದ್ದು. ಕೃಷ್ಣ ವಿಜ್ಞಾನ. ಓಕೆ. ಜ್ಞಾನ ಮತ್ತು ವಿಜ್ಞಾನದ ವ್ಯತ್ಯಾಸ 2 ಕೃಷ್ಣಂದೇ ಇಟ್ಕೊಳ್ಳೋಣ. ಜ್ಞಾನ ಮತ್ತು ಇದರ ಬಗ್ಗೆ ಚರ್ಚೆ ಆಗಿದೆ ಹಿಂದೆ. ಜ್ಞಾನ ಅಂತ ಹೇಳಿದ್ರೆ ನಾನು ಆತ್ಮ ಅಂತ ಹೇಳುವುದಕ್ಕೆ ಜ್ಞಾನ ಅಂತ ಹೇಳುದು. ಅದು ಎಲ್ಲ ಆಧ್ಯಾತ್ಮಿಕವಾದಿಗಳಿಗೆ ಇದೇ ಇರ್ತದೆ. ಇದು ಎಲ್ಲರಿಗೂ ಸೇಮ್. ಎಲ್ಲ ಆಧ್ಯಾತ್ಮಿಕತೆಯಲ್ಲಿ ನಾನು ಆತ್ಮ ಅಂತ ಹೇಳುದು ಎಲ್ಲ ಸಮಾನ. ಎಲ್ಲರೂ ಕೂಡ ಯಾವುದೇ ಆಧ್ಯಾತ್ಮಿಕವಾದಿಗಳಲ್ಲಿ ಕೇಳಿ ಯು ಆರ್ ಎ ಸ್ಪಿರಿಟ್ ಸೋಲ್ ಅಂತ ಹೇಳಿದ್ರೆ ಹೌದು ಅಂತ ಹೇಳಿ ಒಪ್ಕೊಳ್ತಾರೆ. ಆದರೆ ವಿಜ್ಞಾನದಕ್ಕೆ ಬರುವಾಗ ಪ್ರಾಬ್ಲಮ್. ಹಾಗೇನ್ ಹೇಳ್ತಾರೆ? ನಾನು ಒಂದು ಜ್ಯೋತಿಯನ್ನ ನಂಬಿದ್ದೇನೆ,
ಜ್ಯೋತಿಗೆ ಸೇವೆ ಮಾಡ್ಲಿಕ್ಕೆ ಆಗ್ತದ? ಈಗ ನಾನೊಂದು ಟಾರ್ಚ್ ಲೈಟ್ ಹಾಕ್ತೇನೆ, ನೀವು ಏನ್ ಸೇವೆ ಮಾಡ್ತೀರಿ? ಯಾರಾದ್ರೂ ಏನಾದ್ರು ಟಾರ್ಚ್ ಲೈಟ್ ನಮಗೆ ಹೆಲ್ಪ್ ಆಗ್ತದೆ ಆ ಕಡೆಗೆ ಹೋಗ್ಲಿಕ್ಕೆ. ನಾವು ಟಾರ್ಚ್ ಲೈಟಿಗೆ ಏನಾದ್ರು ಸೇ ಆರತಿ ಮಾಡ್ಲಿಕ್ಕೆ ಆಗ್ತದ ಟಾರ್ಚ್ ಲೈಟಿಗೆ? ಆಮೇಲೆ ಮಾಲೆ ಹಾಕ್ಲಿಕ್ಕೆ ಆಗ್ತದ ಟಾರ್ಚ್ ಲೈಟಿಗೆ? ಏನ್ ಮಾಡ್ಲಿಕ್ಕೆ ಆಗ್ತದೆ ಟಾರ್ಚ್ ಲೈಟಿಗೆ? ಅದೇ ರೀತಿ ಭಗವಂತನ ಒಂದು ಪುಂಜ, ಅದಕ್ಕೆ ಏನ್ ಹೇಳ್ತಾರೆ, ಬ್ರಹ್ಮನ್ ಅಂತ ಹೇಳ್ತಾರೆ. ಆ ಬ್ರಹ್ಮನ್ ಜ್ಯೋತಿಯನ್ನು ನಾವು ಪೂಜೆ ಮಾಡ್ಲಿಕ್ಕೆ ಆಗೋದಿಲ್ಲ, ಅದರಲ್ಲಿ ಲೀನ್ ಆಗ್ಬೇಕಷ್ಟೇ. ಆದ ಕಾರಣ ಅದು ತುಂಬಾ ಇನ್ಫೀರಿಯರ್, ಕೆಳಸ್ತರದಲ್ಲಿರುವಂತಹ ಆಧ್ಯಾತ್ಮಿಕ ಚಿಂತನೆ. ಅದಕ್ಕೆ ವಿಜ್ಞಾನ ಅಂತ ಹೇಳಿದ್ರೆ ಇದೆ, ಮನಸ್ಸನ್ನು ಕೃಷ್ಣನಲ್ಲಿ ಕೇಂದ್ರೀಕರಿಸಿದರೆ ಮನುಷ್ಯನು ಪರಮ ಸತ್ಯವನ್ನು ಅರಿತುಕೊಳ್ಳುವಲ್ಲ. ಈ ಪರಮ ಸತ್ಯವನ್ನು ಅರಿತುಕೊಳ್ಳುವುದೇ ವಿಜ್ಞಾನ, ಮಿಕ್ಕಿದ್ದೆಲ್ಲ ಜ್ಞಾನ. ಆದ ಕಾರಣ ವಿಜ್ಞಾನ ಅಂತ ಹೇಳಿದ್ರೆ ಏನು? ವಿಜ್ಞಾನ ಅಂತ ಹೇಳಿದ್ರೆ ಭಗವಂತನ ಭಕ್ತಿ, ಭಗವಂತನ ಭಕ್ತಿಗೆ ವಿಜ್ಞಾನ. ಈಗ ನಾವು ಅದನ್ನ ನಮ್ಮ ಆ, ಭೌತಿಕ ಜೀವನಕ್ಕೆ ಅಳವಡಿಸುವುದು ಬೇಡ. ಆ ವಿಜ್ಞಾನ ಬೇರೆ, ಈ ವಿಜ್ಞಾನ ಬೇರೆ. ಆ ವಿಜ್ಞಾನ ದೇಹಕ್ಕೆ ಸಂಬಂಧಪಟ್ಟ ವಿಜ್ಞಾನ, ಅದರ ಚರ್ಚೆ ನಡೀತಾ ಇಲ್ಲ ಇಲ್ಲಿ. ಇಲ್ಲಿ ನಡೆಯುವಂತಹ ವಿಜ್ಞಾನ ಏನು ಅಂತ ಹೇಳಿದ್ರೆ ಭಕ್ತಿ. ಭಕ್ತಿಗೆ ನಿಜವಾಗಿ ವಿಜ್ಞಾನ ಅಂತ ಹೇಳುದು. ಯಾಕೆಂತ ಹೇಳಿದ್ರೆ ಅದು ನಮ್ಮನ್ನ ನೇರವಾಗಿ ನಮ್ಮ ಆತ್ಮದ ಒಂದು ಕರ್ತವ್ಯ ಅಥವಾ ಆತ್ಮದ ನಿಜ ಸ್ವರೂಪ ಭಗವಂತನ ಸೇವೆ ಮಾಡೋದಕ್ಕೆ ಕರ್ಕೊಂಡು ಹೋಗ್ತದೆ ನಮ್ಮನ್ನು. ಯಾವುದು? ಈ ಜ್ಞಾನ, ಅದಕ್ಕೆ ಭಕ್ತಿ ಅಂತ ಹೇಳುದು, ಅದೇ ವಿಜ್ಞಾನ. ಮುಂದೆ ಹೋಗ್ತಾ ಇದ್ದೀನಿ. ಇಲ್ಲವಾದರೆ ಅರಿತುಕೊಳ್ಳಲಾರ ಎಂದು ಹೇಳಿದೆ. ನಿರಾಕಾರ ಬ್ರಹ್ಮಜ್ಯೋತಿಯ ಅಥವಾ ಅಂತರ್ಯಾಮಿ ಪರಮಾತ್ಮನ ಸಾಕ್ಷಾತ್ಕಾರವು ಪರಮ ಸತ್ಯದ ಪರಿಪೂರ್ಣ ಅರಿವಲ್ಲ, ಅದು ಭಾಗಶವಾದ್ದು. ಇದರ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ ಹಿಂದೆ. ಈಗ ಒಬ್ಬ ಜಡ್ಜ್ ಇದ್ದಾರೆ ಅಂತ ಇಟ್ಕೊಳ್ಳೋಣ. ಜಡ್ಜ್, ಹೈಕೋರ್ಟ್ ಲಾಯರ್ ಅಥವಾ ಜಡ್ಜ್ನ ಗಾಡಿ ಬರ್ತಾ ಇದೆ. ಗಾಡಿ, ವಾಹನ, ದೂರದಿಂದ ಜಡ್ಜ್ ಅವರದ್ದು ವಾಹನ ಬರ್ತಾ ಇದೆ, ಲೈಟ್ ಕಾಣ್ತಾ ಇದೆ. ಎದುರು ಬರ್ದಿದ್ದಾರೆ ಹೈಕೋರ್ಟ್ ಜಡ್ಜ್ ಅಂತೇಳಿ ಬರ್ದಿದ್ದಾರೆ, ನಮಗೆ ಅಷ್ಟು ಕಾಣ್ತಾ ಇದೆ. ಅದರಲ್ಲಿ ನಮಗೆ ಅರ್ಥ ಆಯ್ತು ಜಡ್ಜ್ ಅಂತ ಅಷ್ಟೇ. ನಾವು ಜಡ್ಜ್ ಯಾರು ಅಂತ ಗೊತ್ತಿಲ್ಲ, ನಮಗೆ ನೋಡಿಲ್ಲ. ಆ ಜಡ್ಜ್ ಬರ್ತಾರೆ, ದೂರದಿಂದ ಎಲ್ಲರೂ ಹೇಳ್ತಾರೆ ಜಡ್ಜ್ ಬರ್ತಿದ್ದಾರೆ. ಅದರಲ್ಲಿ ಅವರ ಸೇವೆಯೂ ನಡೀತಾ ಇಲ್ಲ, ಏನು ನಡೀತಿಲ್ಲ, ನಮಗೆ ಜಡ್ಜ್ ಅಂತ ಗೊತ್ತಾಯ್ತು. ಆಮೇಲೆ ಆ ಜಡ್ಜ್ ಅವರು ಒಳಗೆ ಬಂದ್ರು, ಕೂತ್ಕೊಂಡ್ರು. ಎಲ್ಲಿ ಕೂತ್ಕೊಳ್ತಾರೆ ಜಡ್ಜ್? ಜಡ್ಜ್ಮೆಂಟ್ ಕೊಡುವ ಜಾಗೆ ಕೋರ್ಟಲ್ಲಿ. ಗೊತ್ತಿಲ್ಲ? ಯಾರಿಗಾದ್ರೂ ಗೊತ್ತಿದ್ರೆ ಇಲ್ಲಿ, ನನಗೆ ಹೆಸರು ಗೊತ್ತಿಲ್ಲ. ನ್ಯಾಯಪೀಠ ಪ್ರಭು. ಏನು ಪೀಠ? ನ್ಯಾಯಪೀಠ ಅಲ್ವಾ? ನ್ಯಾಯಪೀಠ. ಧನ್ಯವಾದ ಪ್ರಭುಗಳೇ. ನ್ಯಾಯಪೀಠದಲ್ಲಿ ಕೂತು ಜಡ್ಜ್ ಮಾಡ್ತಿದ್ದಾರೆ. ಡೂ ಅಂಡ್ ಅವನು ಮಾಡಿದ ತಪ್ಪು, ಅವನಿಗೆ ಶಿಕ್ಷೆ ಕೊಡಿ, ಇವನು ಮಾಡಿದ್ದು ಸರಿ, ಇವನಿಗೆ ಬಿಡುಗಡೆ ಮಾಡಿ, ಎಕ್ಸೆಟ್ರಾ ಎಕ್ಸೆಟ್ರಾ, ಈ ತರ ಎಲ್ಲ ಹೇಳ್ತಾರೆ. ಉಪದೃಷ್ಟ ಅನುಮಂತಾಚ ಅಂತ ಹೇಳ್ತಾರೆ. ಅಂದ್ರೆ ವಿಟ್ನೆಸ್. ಯಾರು? ಭಗವಂತ ಹೃದಯದಲ್ಲಿ ವಿಟ್ನೆಸ್ ಆಗಿರ್ತಾನೆ. ಏನು ರಿಯಲೈಸೇಷನ್? ಅದು ಯಾವುದರ ಸಾಕ್ಷಾತ್ಕಾರ? ಪರಮಾತ್ಮನ ಸಾಕ್ಷಾತ್ಕಾರ. ಈಗ ಜಡ್ಜ್ ಅದೆಲ್ಲ ಮಾಡುವಾಗ ನಮಗೆ ಏನಾದ್ರೂ ಸಂಬಂಧ ಉಂಟಾ ಅವ್ರ ಹತ್ರ? ಏನು ಸಂಬಂಧ ಇಲ್ಲ. ಅದೇ ಜಡ್ಜ್ ಅವರು ಮನೆಗೆ ಹೋಗುವಾಗ ತನ್ನ ಹೆಂಡತಿ, ತನ್ನ ಸಂಬಂಧಿಕರು, ತನ್ನ ಮಕ್ಕಳು, ತನ್ನ ಮಗ, ತನ್ನ ಕೆಲಸದವರು, ಇವರ ಜೊತೆಯೆಲ್ಲ ಏನು ಸಂಬಂಧ ಇರ್ತದೆ? ಅದಕ್ಕೂ ಇದಕ್ಕೂ ಅಜಗಜಾಂತರ ವ್ಯತ್ಯಾಸ. ಆದ ಕಾರಣ ಜಡ್ಜಿನ ಮಕ್ಕಳಿಗೆ ಸಿಗುವ ಜಡ್ಜಿನ ಪ್ರೀತಿ ಈ ಡಿಸಿಷನ್ ತಗೊಳ್ಳುವಂತಹ ನ್ಯಾಯಪೀಠದಲ್ಲಿ ಆಗ್ಲಿ, ಕಾರಿನಲ್ಲಿ ಬರುವಾಗ ಆಗ್ಲಿ ನೋಡುವವರಿಗೆ ಸಿಗ್ತಾ ಇಲ್ಲ. ಆದ ಕಾರಣ ನಾವೆಲ್ಲರೂ ಜಡ್ಜಿನ ಮನೆಯವರಾಗಬೇಕು ಅಂತ ಹೇಳಿದ್ರೆ ಯಾವುದನ್ನು ಹೊಂದಬೇಕು? ಭಕ್ತಿ ಯೋಗವನ್ನು ಹೊಂದಬೇಕು. ಬೇರೆ ಯಾವ ಯೋಗದಿಂದ ಈ ಒಂದು ಜಡ್ಜಿನ ಮನೆಯವರಾಗ್ಲಿಕ್ಕೆ ಸಾಧ್ಯ ಇಲ್ಲ. ನಿಜವಾದ ನಮ್ಮ ಜಡ್ಜ್ ಯಾರು? ಭಗವಂತ ಕೃಷ್ಣ. ಎಲ್ಲದರ ಜಡ್ಜ್ ಭಗವಂತ ಕೃಷ್ಣ. ಅವರ ನೇರ ಸಂಪರ್ಕ ಆಗುವುದು ಭಕ್ತಿ ಯೋಗದಿಂದ ಅಂತ ಹೇಳಿ ನಮಗೆ ಅರ್ಥ ಆಗ್ತದೆ. ಮಿಕ್ಕ ಎರಡು, ಬ್ರಹ್ಮಜ್ಯೋತಿ ಮತ್ತು ಪರಮಾತ್ಮನ ಸಾಕ್ಷಾತ್ಕಾರ, ಭಾಗಶಃ, ಸಂಪೂರ್ಣ ಅಲ್ಲ. ಆದರೆ ಮನೆಯಲ್ಲಿರುವ ಜಡ್ಜಿನ ಎಲ್ಲರಿಗೂ ಕೂಡ ಫ್ರೀ ಅವಕಾಶ ಎಲ್ಲವನ್ನು ಅರಿತುಕೊಳ್ಳುವಂಥದ್ದು. ನಮಗೆ ಗೊತ್ತುಂಟಾ? ಈಗ ಜಡ್ಜ್ ಮನೆಯಲ್ಲಿ ಏನೇನಿದೆ ನಮಗೆ ಗೊತ್ತಾ? ಏನು ಗೊತ್ತಿಲ್ಲ. ಹೋದ್ರೆ ಅಕಸ್ಮಾತ್ ಅವಕಾಶ ಸಿಕ್ಕಿದ್ರೆ ಮಾತ್ರ ಗೊತ್ತಾಗ್ತದೆ ನಮಗೆ, ಇಲ್ಲದ್ರೆ ಏನು ಗೊತ್ತಾಗುದಿಲ್ಲ. ಆದ್ರೆ ಅವರ ಮನೆಯಲ್ಲೇ ಇರುವವರಿಗೆ ಎಲ್ಲವೂ ಗೊತ್ತು. ಸಂಪೂರ್ಣವಾದ ಮತ್ತು ವೈಜ್ಞಾನಿಕವಾದ ಜ್ಞಾನವೇ ಕೃಷ್ಣ.
ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯನಿಗೆ ಎಲ್ಲವೂ ತಂತಾನೇ ಪ್ರಕಟವಾಗುತ್ತದೆ. ತುಂಬಾ ಸುಲಭ ಇದು ಅರ್ಥ ಆಗ್ಲಿಕ್ಕೆ, ಆದ್ರೆ ಮಾಡ್ಲಿಕ್ಕೆ ಕಷ್ಟ. ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಯಾವ ಸಂಶಯವೂ ಇಲ್ಲದೆ ಕೃಷ್ಣನೇ ಅಂತಿಮ ಜ್ಞಾನ ಎಂದು ಮನುಷ್ಯನಿಗೆ ಗೊತ್ತಾಗುತ್ತದೆ. ಯೋಗದ ಬೇರೆ ಬೇರೆ ಬಗೆಗಳ ಕೃಷ್ಣ ಪ್ರಜ್ಞೆಯ ಮಾರ್ಗದಲ್ಲಿ ಮೆಟ್ಟುಗಲ್ಲುಗಳು ಮಾತ್ರ. ಅಂದ್ರೆ ಅಷ್ಟಾಂಗ ಯೋಗ, ಜ್ಞಾನ ಯೋಗ, ಕರ್ಮಯೋಗ ಎಲ್ಲ ಮೆಟ್ಟಿಲುಗಳು ಅಷ್ಟೇ. ನೇರವಾಗಿ ಇದರ ಬಗ್ಗೆ ಚರ್ಚೆ ಆಗಿದೆ ಹಿಂದಿನ ಕ್ಲಾಸಲ್ಲಿ. ನೇರವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ನಿರತನಾಗುವವನಿಗೆ ಬ್ರಹ್ಮಜ್ಯೋತಿಯ ಮತ್ತು ಪರಮಾತ್ಮನ ಸಂಪೂರ್ಣ ಅರಿವು ಪ್ರಯತ್ನವಿಲ್ಲದೆಯೇ ಆಗುತ್ತದೆ. ಪ್ರಯತ್ನ ಪಡೋ ಅಗತ್ಯ ಇಲ್ಲ. ನಾನು ಆತ್ಮ, ಭಗವಂತನ ಬ್ರಹ್ಮಜ್ಯೋತಿ, ಪರಮಾತ್ಮ ಹೃದಯದಲ್ಲಿದ್ದಾನೆ, ಇದು ಎಲ್ಲ ತನ್ನಿಂದ ತಾನಾಗಿ ಆಗತ್ತೆ. ಕೃಷ್ಣ ಪ್ರಜ್ಞೆಯ ಯೋಗಾಭ್ಯಾಸದಿಂದ ಮನುಷ್ಯನು ಎಲ್ಲವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಬಹುದು. ಪರಮ ಸತ್ಯ, ಜೀವಿಗಳು, ಭೌತಿಕ ಪ್ರಕೃತಿ ಮತ್ತು ಸಾಧನ ಸಾಮಗ್ರಿಗಳೊಡನೆ ಅವುಗಳ ಅಭಿವ್ಯಕ್ತಿ ಎಲ್ಲವನ್ನು ತಿಳಿದುಕೊಳ್ಳಬಹುದು. ಪರಮ ಸತ್ಯ ಯಾರು, ಜೀವಿಗಳು ಯಾರು, ಭೌತಿಕ ಪ್ರಕೃತಿ ಮತ್ತು ಸಾಧನ ಸಾಮಗ್ರಿಗಳೊಡನೆ ಅವುಗಳ ಅಭಿವ್ಯಕ್ತಿ ಎಲ್ಲವನ್ನು ತಿಳಿದುಕೊಳ್ಳಬಹುದು. ಅವುಗಳ ಅಭಿವ್ಯಕ್ತಿ ಅಂದ್ರೆ ಏನು, ಅವುಗಳ ಒಡನಾಟ ಎಲ್ಲವನ್ನು, ಅದರ ಜೊತೆ ಸಂಪರ್ಕ ಆಗಿ ಏನೆಲ್ಲ ಬರ್ತದೆ, ಬೈ ಪ್ರಾಡಕ್ಟ್ ಏನಾಗ್ತದೆ, ಅದರ ಬಗ್ಗೆ ಎಲ್ಲ ಕೂಡ ಎವ್ರಿಥಿಂಗ್ ಎ ಟು ಝಡ್ ಭಕ್ತನಿಗೆ ಅರ್ಥ ಆಗ್ತದೆ, ಗೊತ್ತಾಗ್ತದೆ. ಯಾವಾಗ ಭಗವಂತನ ಸಾಕ್ಷಾತ್ಕಾರ ಆಗುವಾಗ, ಭಗವಂತನ ಭಕ್ತಿ ಶುರುವಾಗುವಾಗ. ಆದ್ದರಿಂದ 6ನೇ ಅಧ್ಯಾಯದ ಕಡೆಯ ಶ್ಲೋಕದಲ್ಲಿ ನಿರ್ದೇಶಿಸಿದಂತೆ ಯೋಗಾಭ್ಯಾಸವನ್ನು ಪ್ರಾರಂಭಿಸಬೇಕು. ಆ ಯೋಗಾಭ್ಯಾಸವೇ ಭಕ್ತಿ ಯೋಗ. 9 ಬೇರೆ ಬೇರೆ ರೂಪಗಳ ನಿಗದಿತ ಭಕ್ತಿ ಸೇವೆಯಿಂದ ಪರಮ ಪ್ರಭುವಾದ ಕೃಷ್ಣನಲ್ಲಿ ಮನಸ್ಸನ್ನು ಕೇಂದ್ರೀಕರಿಸುವುದು ಸಾಧ್ಯವಾಗುತ್ತದೆ. ಇದು 9 ಬೇರೆ ಬೇರೆ ರೂಪಗಳು ಯಾವುದು ಅಂತ ಹೇಳ್ತೀರಾ ಯಾರಾದ್ರೂ? ಭಕ್ತಿ ಸೇವೆಯ ಬೇರೆ ಬೇರೆ ರೂಪಗಳು 9 ವಿಧ ಭಕ್ತಿ. ಬೇಗನೆ ಹೇಳಿ, ಅನ್ಮ್ಯೂಟ್ ಮಾಡಿ. ಶ್ರವಣಂ ಕೀರ್ತನಂ ಶ್ರವಣಂ ಕೀರ್ತನಂ ಸ್ಮರಣಂ ಸ್ಮರಣಂ ಪಾದಸೇವನ ಪಾದಸೇವನಂ ಅರ್ಚನ ಅರ್ಚನ. 5 ಆಯ್ತು, ಇನ್ನು 3 ಆಗ್ಬೇಕು. ದಾಸ್ಯ ಸತ್ಯ ಆತ್ಮನಿವೇದನ. ದಾಸ್ಯ ಸತ್ಯ ವಂದನ ಹೇಳಿದ್ರ? ಆಯ್ತು, ಮುಂದೆ ಹೋಗೋಣ. ಧನ್ಯವಾದಗಳು. ಈ 9 ರೂಪಗಳಲ್ಲಿ ಮೊದಲನೆಯದು ಮತ್ತು ಅತ್ಯಂತ ಮುಖ್ಯವಾದದ್ದು ಶ್ರವಣಂ. ಶ್ರವಣಂ ಮುಖ್ಯವಾದದ್ದು. ಆದ ಕಾರಣ ನಾವು ಶ್ರೀಲ ಪ್ರಭುಪಾದರಿಗೆ ಏನಾಯ್ತು ಅಂತ ಹೇಳಿದ್ರೆ, ಅವರು ಒಂದ್ಸಲ ಅವರ ಗುರುಗಳ ಹತ್ರ ಹೋಗುವಾಗ ಗುರುಗಳು ಕ್ಲಾಸ್ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಯಾರು ಗುರುಗಳ ಹೆಸರೇನು? ಭಕ್ತಿ ಹೇಳಿ, ಗುರುಗಳ ಹೆಸರು, ಶ್ರೀಲ ಪ್ರಭುಪಾದರ ಗುರುಗಳ ಹೆಸರು ಹೇಳಿ. ಗುರುಕುಮಾರ ಪ್ರಭುಗಳೇ ಬೇಗನೆ. ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಪ್ರಭು. ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಪ್ರವಚನ ಕೊಡ್ತಾ ಇದ್ರು. ಪ್ರವಚನ ನಿಲ್ಲಿಸ್ತಾ ಇಲ್ಲ, ಗಂಟೆ ಗಟ್ಲೆ ಕೊಡ್ತಾ ಇದ್ರು. ಒಬ್ಬೊಬ್ಬರೇ ಹೋಗ್ತಾ ಇದ್ದಾರೆ, ಒಬ್ಬೊಬ್ಬರೇ ಹೋಗ್ತಾ ಇದ್ದಾರೆ. ಆದರೆ ನಮ್ಮ ಶ್ರೀಲ ಪ್ರಭುಪಾದರು ಕೊನೆಯವರೆಗೆ ಇದ್ರು, ಕೊನೆಯವರೆಗೆ. ಅದನ್ನ ಅವರ ಗುರುಗಳಾದ ಭಕ್ತಿ ಸಿದ್ಧಾಂತ ಸ್ವಾಮಿ ಶ್ರೀಲ ಪ್ರಭುಪಾದರು ನೋಟ್ ಮಾಡಿದ್ರು. ಆಮೇಲೆ ಕೊನೆಗೆ ಶ್ರೀಲ ಪ್ರಭುಪಾದರ ದೀಕ್ಷೆಯ ಸಂದರ್ಭ ಬರುವಾಗ ಶ್ರೀಲ ಪ್ರಭುಪಾದರನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಗುರು ಮಹಾರಾಜರಿಗೆ. ಇವರು ಅಭಯ್ ಬಾಬು. ಆಗ ಗುರುಗಳು ಹೇಳಿದ್ರು, ನನಗೆ ಇವರ ಇಂಟ್ರೊಡಕ್ಷನ್ ಅಗತ್ಯ ಇಲ್ಲ, ನನ್ನ ಹೃದಯದಲ್ಲಿ ಈಗಾಗಲೇ ಅವರನ್ನು ನೋಟ್ ಮಾಡಿದ್ದೇನೆ. ಯಾಕೆಂದ್ರೆ ಇವರೇ ಸಂಪೂರ್ಣವಾಗಿ ಲೆಕ್ಚರ್ ಅನ್ನ ಕೇಳಿದವರು ಹೆಚ್ಚಾಗಿ. ಅದಲ್ಲದೆ ಶ್ರೀಲ ಪ್ರಭುಪಾದರು ಕೂಡ ಹೇಳ್ತಾರೆ, ನಾನು ಇದನ್ನೆಲ್ಲ ಮಾಡ್ಲಿಕ್ಕೆ ಕಾರಣ ಏನು, ಈ ಪಾಶ್ಚಾತ್ಯ ದೇಶಕ್ಕೆ ಹೋಗಿ ಈ ಭಕ್ತಿಯನ್ನ ಎಲ್ಲರಿಗೆ ಕೊಡ್ಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನಾನು ನನ್ನ ಗುರುವಿಂದ ಚೆನ್ನಾಗಿ ಕೇಳಿದ್ದೇ ಕಾರಣ ಅಂತ ಹೇಳ್ತಾರೆ. ಆದ ಕಾರಣ ಈ ಶ್ರವಣಕ್ಕೆ ಎಷ್ಟು ಮಹತ್ವ. ನಾವು ಶ್ರವಣದ ಮಹತ್ವವನ್ನ ಮೊದಲನೇ ಕ್ಲಾಸಲ್ಲೇ ನೋಡಿದ್ದೇವೆ, ಆ ಕಥೆ ಮುಖಾಂತರ. ಯಾರಿಗಾದ್ರೂ ಆ ಕಥೆ ನೆನಪಿದೆಯಾ? ಒಂದು ಕಥೆ, ಶ್ರವಣದ ಬಗ್ಗೆ ಕಥೆ. ಎಕ್ಸಾಕ್ಟ್ ಇಲ್ಲದಿದ್ರು ಪರವಾಗಿಲ್ಲ, ರೂಪುರೇಷೆ ಸ್ವಲ್ಪ ಕೊಟ್ರೆ ಸಾಕು. ಯಾರಿಗಾದ್ರೂ ನೆನಪಿದ್ಯಾ? ಫಸ್ಟಿಗೆ ಮೂರು ಗೊಂಬೆದು ಕಥೆ. ಗೊಂಬೆ ಅಲ್ಲ, ತಲೆಬುರುಡೆ. ತಲೆಬುರುಡೆ. 3 ತಲೆಬುರುಡೆ. ಒಂದ್ರಲ್ಲಿ ನೂಲ್ ಹಾಕಿದಾಗ ಅದ್ರಲ್ಲಿ ಇದು ಕಿವಿಗೆಯಿಂದ ಒಂದು ತಲೆಬುರುಡೆಗೆ ಒಂದು ಲಾಸ್ಟ್ ಇದು ಮಾತ್ರ ಒಳಗೆ ತನಕ ಹೋಗುತ್ತೆ. ಒಂದು ತಲೆಬುರುಡೆಗೆ ಕೋಲು ಹಾಕುವಾಗ ಈ ಕಿವಿಯಿಂದ ಈ ಕಿವಿಯಲ್ಲಿ ಆ ಕೋಲು ಹೋಯ್ತಂತೆ. ಇನ್ನೊಂದು ತಲೆಬುರುಡೆಯಲ್ಲಿ
ಹಾಕುವಾಗ ಈ ಕಿವಿಯಿಂದ ಬಾಯಿಯಿಂದ ಹೊರಗೆ ಬಂತಂತೆ. ಮತ್ತೊಂದು ತಲೆ ಬುರುಡೆಯಲ್ಲಿ ಹಾಕುವಾಗ ಬಾಯಿಂದಲೂ ಬರಲಿಲ್ಲ, ಈ ಕಿವಿಯಿಂದ ಬರಲಿಲ್ಲ, ಸೀದಾ ಒಳಗೆ ಹೋಯ್ತಂತೆ ಕತ್ತಿನಿಂದ. ಅದರ ಅರ್ಥ ಏನು? ಹೃದಯಕ್ಕೆ ಹೋಗಿದೆ ಅವರು ಕೇಳಿದ್ದು ಅಂತ ಹೇಳಿ. ಆ ಹೃದಯಕ್ಕೆ ಹೋಗುವುದೇ ಶ್ರವಣ. ಅದಕ್ಕೋಸ್ಕರ ಪಿಬತ ಭಾಗವತಂ ರಸಮಾಲಯಂ ಅಂತ ಹೇಳ್ತಾರೆ ಶ್ರೀಮದ್ ಭಾಗವತಲ್ಲಿ. ನಾವು ಭಾಗವತವನ್ನ ಕೇಳುವುದಲ್ಲ, ಕುಡಿಬೇಕು. ಕುಡಿಯುವುದು ಹೇಗೆ? ಈಗ ಕುಡಿಯುವುದು ಕಿವಿಯಿಂದ ಕುಡಿಬೇಕು. ಅದಕ್ಕೆ ಈ ಶೃಣು ಅಂತ ಹೇಳುವುದು ಎಲ್ಲ ಕಡೆ ತುಂಬಾ ಇಂಪಾರ್ಟೆಂಟ್. ಶಾಸ್ತ್ರ, ಅದಕ್ಕೋಸ್ಕರ ಇದಕ್ಕೆ ಶಾಸ್ತ್ರ ಅಂತ ಹೇಳ್ತಾರೆ. ಆಮೇಲೆ ಶ್ರುತಿ ಅಂತ ಹೇಳ್ತಾರೆ. ಶ್ರುತಿ ಅಂತ ಹೇಳಿದ್ರೆ ಕೇಳಿ ನಮ್ಮನ್ನು ನೆನಪಿಟ್ಟುಕೊಂಡು ಮಾಡುವಂಥದ್ದು, ಮಾಡುವಂಥದ್ದು ಶ್ರುತಿ ಪರಂಪರೆ ಅಂತ ಹೇಳಿ. ಈ 9 ರೂಪ ಆಯ್ತದು. ಆದುದರಿಂದ ಭಗವಂತನು ಅರ್ಜುನನಿಗೆ ತತ್ ಶೃಣು ಎಂದರೆ ನನ್ನಿಂದ ಕೇಳು. ನೋಡಿ, ಯಾರ್ಯಾರಿಂದ ಕೇಳುವುದಲ್ಲ, ನನ್ನಿಂದ ಕೇಳು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಕೃಷ್ಣನಿಂದ ಬಂದ ಪರಂಪರೆಯಿಂದ ಕೇಳು. ಅದ ಕಾರಣ ಇದನ್ನು ನಾವು ಹೃದಯದಲ್ಲಿ ತಗೊಳ್ಬೇಕು. ಸಿಕ್ಕಿದವರಿಂದ ಕೇಳಬಾರದು. ನಮಗೆ ಭಾಗ್ಯಶ್ರೀಲ ಪ್ರಭುಪಾದರಿಂದ ಕೇಳುವಂಥದ್ದು, ಆಮೇಲೆ ಅವರಿಂದ ಬಂದಂತಹ ಆಚಾರ್ಯರುಗಳಿಂದ, ಈಗ ಇರುವಂತಹ ಎಲ್ಲ ಆಚಾರ್ಯಗಳಿಂದ ಕೇಳುವಂತಹ ಅವಕಾಶ. ಆದ ಕಾರಣ ನನ್ನಿಂದ ಅಂತ ಹೇಳಿದರೆ ನಮಗೆ ಹೇಗೆ ಅರ್ಥ ಆಗ್ತದೆ? ಆ ಪರಂಪರೆಯಲ್ಲಿ ಬಂದ ಗುರುಮುಖೇನ ಕೇಳಬೇಕು ಅಂತ ಹೇಳಿ. ನಮ್ಮೆಲ್ಲರಿಗೂ ನಮಗೆ ಓದುವಾಗ ಆ ಶ್ರವಣ, ನಾವು ಮಾಡುವಂತಹದ್ದು ಶ್ರವಣ. ನಿಮ್ಮನ್ನು ಮುಂದೆ ಇಟ್ಟುಕೊಂಡು ನಾನು ಓದ್ತಾ ಇದ್ದೇನೆ ವಿನಃ ನಾವೆಲ್ಲರೂ ಒಂದೇ ದೋಣಿ ಜೊತೆಯಲ್ಲಿ ಓದ್ತಾ ಇರುವಂಥದ್ದು. ಉದಾಹರಣೆಗೆ, ನಾವು ಭಗವದ್ಗೀತೆ ಒಬ್ರು ಓದ್ತಾರೆ, ಆಗ ಭಗವದ್ಗೀತೆ ಒಬ್ಬರು ಶ್ಲೋಕವನ್ನು ಓದುವಾಗ ನಾವು ಕೂಡ ಅದನ್ನು ಓದ್ಬೇಕಲ್ವಾ? ಅದೇ ರೀತಿಯಲ್ಲಿ ಈಗ ನಾನು ಓದ್ತಾ ಇದ್ದೇನೆ, ನೀವೆಲ್ಲರೂ ನನ್ನ ಜೊತೆ ಓದ್ತಾ ಇದ್ದೇನೆ. ಅದ ಕಾರಣ ನಾವೆಲ್ಲ ಜೊತೆಯಲ್ಲಿ ಓದ್ತಾ ಇರುವಂಥದ್ದು. ಯಾರು ಮೇಲು ಕೀಳು ಇಲ್ಲ ಇದರಲ್ಲಿ. ಅದ ಕಾರಣ ಈ ನನ್ನಿಂದ ಕೇಳು ಅಂತ ಹೇಳುವಾಗ ನಾವು ಯಾರಿಂದ ಕೇಳುವಂಥದ್ದು? ನಾವು ಕೇಳುವಂಥದ್ದು ಕೃಷ್ಣನ ಭಕ್ತರಾದ ಶ್ರೀಲ ಪ್ರಭುಪಾದರು, ಆಮೇಲೆ ಅವರಿಂದ ಕೆಳಗೆ ಬಂದಂತ ಎಲ್ಲ ಆಚಾರ್ಯರು. ನಾವೆಲ್ಲ ಒಂದು ಏನು ಹೇಳ್ಬೋದು, ಅದಕ್ಕೊಂದು ಚಿಕ್ಕ ಬಿಂದು ಅಷ್ಟೇ. ಅದರಲ್ಲಿ ಕೃಷ್ಣನಿಗಿಂತ ಶ್ರೇಷ್ಠನಾದ ಅಧಿಕಾರಿ ಇಲ್ಲ. ಆದುದರಿಂದ ಅವನಿಂದ ಕೇಳಿದವನು ಪರಿಪೂರ್ಣ ಕೃಷ್ಣ ಪ್ರಜ್ಞೆಯ ಮನುಷ್ಯನಾಗಲು ಅತ್ಯುತ್ತಮ ಅವಕಾಶವನ್ನು ಪಡೆಯುತ್ತಾನೆ. ನಮಗೆಲ್ಲರಿಗೂ ಈ ಅತ್ಯುತ್ತಮ ಅವಕಾಶ. ಆದುದರಿಂದ ನೇರವಾಗಿ ಕೃಷ್ಣನಿಂದ ಅಥವಾ ಒಬ್ಬ ಪರಿಶುದ್ಧ ಕೃಷ್ಣ ಭಕ್ತನಿಂದ ತಿಳಿಯಬೇಕು. ನಮಗೆ ಅವಕಾಶ ಶ್ರೀಲ ಪ್ರಭುಪಾದರು ಪರಿಶುದ್ಧ ಕೃಷ್ಣ ಭಕ್ತರು, ಸಂಶಯವೇ ಇಲ್ಲ. ಅಂತಹ ಪರಿಶುದ್ಧ ಕೃಷ್ಣ ಭಕ್ತರಿಂದ ನಮಗೆ ಸಿಗ್ತಾ ಇದೆ. ಬರಿಯ ಪಾಂಡಿತ್ಯ ಪೂರ್ಣ ಶಿಕ್ಷಣ ಹೊಂದಿದ್ದು ಅಹಂಕಾರದಿಂದ ಬೀಗುವ ಭಕ್ತನಲ್ಲದವನಿಂದ ಕಲಿಯಬಾರದು. ಇದರ ಅರ್ಥ ಆಯ್ತು ಅನ್ಕೊಳ್ತೇನೆ. ಭಗವದ್ಗೀತೆಯನ್ನ ಪಾಂಡಿತ್ಯಕ್ಕೋಸ್ಕರ ಕಲಿಬಾರದು. ಪಾಂಡಿತ್ಯ ಇದೆ ಅಂತೆ ಪಾಂಡಿತ್ಯ ತೋರಿಸುವುದರಿಂದ ಕಲಿಬಾರದು. ಅವರಿಂದ ಕಲೀಲಿಕ್ಕೆ ಅರ್ಥ ಇಲ್ಲ ಅದರಲ್ಲಿ. ಆಮೇಲೆ ನನಗೆ ಭಗವದ್ಗೀತೆ ಎಲ್ಲ ಶ್ಲೋಕ ಗೊತ್ತಿಟ್ಟು ನಾನು ಭಗವದ್ಗೀತೆ ಎಕ್ಸ್ಪರ್ಟ್, 10 ಸಲ ಹೋಗಿದ್ದೇನೆ, 100 ಸಲ ಓದಿದ್ದೇನೆ, ನಾನಿದ್ರೆ ಎಕ್ಸ್ಪರ್ಟ್ ಅಂತ ಹೇಳಿಕೊಳ್ಳುವಂತಹವರಿಂದ ಕೂಡ ಕೇಳಬಾರದು. ಯಾಕೆ ಅಂತ ಹೇಳಿದ್ರೆ, ಭಗವದ್ಗೀತೆ ಓದಿ ಅದರಿಂದ ಬಂದ ಜ್ಞಾನದಿಂದ ಜಂಬ ಪಡುವವನು ಭಗವದ್ಗೀತೆಯನ್ನು ಅರ್ಥ ಮಾಡಲಿಲ್ಲ ಅಂತ ಅರ್ಥ. ವಿದ್ಯಾ ದದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತಾಂ. ಪಾತ್ರತ್ವ ಅಂದ್ರೆ ಭಗವಂತನ ಭಕ್ತಿಯನ್ನು ಎಲ್ಲರಿಗೆ ಹೇಳುವಂತಹ ಪಾತ್ರತ್ವ ಸಿಗುವುದು ಯಾವಾಗ ಅಂತ ಹೇಳಿದ್ರೆ ವಿನಯ ಇರುವಾಗ, ವಿದ್ಯೆಯಿಂದ ಜಂಬ ಬರುವಾಗ ಅಲ್ಲ. ಸಿಕ್ಕಿದ ಭಕ್ತಿಯಿಂದ ಜಂಬ ಬಂದ್ರೆ ಅದು ಭಕ್ತಿಗೆ ಅಪರಾಧ. ಆದ ಕಾರಣ ನಾವೆಲ್ಲರೂ ಸಿಂಪಲ್ ವ್ಯಕ್ತಿಗಳು. ನಮಗೆ ಏನು ಅರ್ಥ ಹಾಕಿದೆ ಇವತ್ತು ನಾಳೆ ಅದು ಮರೆತು ಬಿಡ್ತೇವೆ ನಾವು. ಈಗ ಉದಾಹರಣೆಗೆ 1ನೇ ಅಧ್ಯಾಯದಲ್ಲಿ ಡಿಸ್ಕಷನ್ ಮಾಡಿದ್ದು ಈಗ ನಮಗೆ ನೆನಪಿಲ್ಲ. ಏನೋ ತುಂಬ ಸಲ ಹೇಳಿ ಆದ್ಮೇಲೆ ನೆನಪಿರ್ಬಹುದು. ಅದು 1 × 1 ಅಂತ ಹೇಳಿ ಬಾಯ್ಪಾಠ ಮಾಡಿಯೂ ನಮಗೆ ಈಗಲೂ ನೆನಪಿದೆ. ಆ ತರ ನೆನಪಿಟ್ಟು ಏನು ಪ್ರಯೋಜನ? ಆದ ಕಾರಣ ಭಾವ ಅಂತ ಹೇಳುವಂಥದ್ದು ತುಂಬಾ ಇಂಪಾರ್ಟೆಂಟ್ ಅಂತ ನಾವು ಹಿಂದೆ ಚರ್ಚೆ ಮಾಡಿದ್ದೇವೆ. ಆದ ಕಾರಣ ಇದರೆಲ್ಲದರಲ್ಲೂ ನಾವು ಓದುವಂತ ವಿಚಾರ, ಡಿಸ್ಕಷನ್ ಮಾಡೋ ವಿಚಾರದಲ್ಲಿ ಭಾವ ಅಂತ ಹೇಳುವಂಥದ್ದು ತುಂಬಾ ಇಂಪಾರ್ಟೆಂಟ್. ಆದ ಕಾರಣ ನಾವು ಯಾರೋ ಅಲ್ಲಿ ಇಲ್ಲಿ ತಪ್ಪು ಮಾಡ್ತಾ ಇರ್ಬೋದು, ಇನ್ನೊಬ್ಬರಿಗೆ ಅನಿಸ್ಬೋದು ಅಯ್ಯೋ ಅವ್ರು ತಪ್ಪು ಮಾಡ್ತಾ ಇದ್ದಾರೆ. ಅವರ ಹೃದಯದ ಭಾವ ನನಗೆ ಗೊತ್ತಾ? ಅವರ ಶ್ಲೋಕದಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ತಪ್ಪಾಗ್ತಾ ಇರಬಹುದು, ಆದರೆ ಅವರ ಹೃದಯದಲ್ಲಿ ನನಗಿಂತ ಎಷ್ಟೋ 100 ಪಟ್ಟು ಜಾಸ್ತಿ ಕೃಷ್ಣನ ಕಡೆ ಭಾವ ಇರ್ಬೋದಲ್ವೇ? ನಾನು ನೋಡಿದ್ದೇನಾ? ಆದ ಕಾರಣ ನಾವು ಯಾವತ್ತೂ ಕೂಡ ಯಾರಿಗೂ ಕೂಡ ಕಮೆಂಟ್ ಮಾಡುವ ಹಾಗಿಲ್ಲ ಭಕ್ತರ ಹತ್ರ. ಭಕ್ತರ ಹೃದಯ ನಮಗೆ ಗೊತ್ತಿಲ್ಲ. ಭಕ್ತ ಎಷ್ಟು ಹತ್ತಿರ ಹೋಗಿದ್ದಾನೆ ನಮಗೆ ಗೊತ್ತಿಲ್ಲ. ಚಿಕ್ಕ ಮಗು ಅಮ್ಮನನ್ನ ಅಮ್ಮ ಅಂತ ಕರೆಯುವಾಗ ತೊದಲು ನುಡಿಯಿಂದ ಏನೇನು ತಪ್ಪು ಮಾಡ್ತದೆ ಅಂತ ಹೇಳಿ ಅಮ್ಮ ಬೇಡ ಅಂತ ದೂರ ಹಾಕ್ತಾಳ? ಇಲ್ಲ. ಅದೇ ರೀತಿ ಭಕ್ತ ಅಕಸ್ಮಾತ್ ಅಲ್ಲಿ ಇಲ್ಲಿ ಶ್ಲೋಕ ಹೇಳುವಾಗ ತಪ್ಪಾಗಿದ್ರೆ ಭಗವಂತ ಖಂಡಿತವಾಗಿ ಅದನ್ನು ಅಪರಾಧವಾಗಿ ತಗೊಳ್ಳೋದಿಲ್ಲ. ಹಾಗೆ ಅಂತ ಹೇಳಿ ನಾವು ತಪ್ಪನ್ನೇ ಮಾಡಬೇಕು ಎಂಬ ಉದ್ದೇಶ ಅಲ್ಲ. ನಾವು ಅದನ್ನ ಇನ್ನೂ ಪ್ರಯತ್ನ ಪಟ್ಟು ತಿದ್ದಿಸ್ಪಡಿ ಮಾಡಿಕೊಂಡು ಚೆನ್ನಾಗಿ ಮಾಡ್ಲಿಕ್ಕೆ ಪ್ರಯತ್ನ. ಅಕಸ್ಮಾತ್ ನಮ್ಮ ಹಿಂದಿನ ಸಂಸ್ಕಾರದಿಂದ ತಪ್ಪಾಗಿ ಹೋದ್ರೆ ಏನು ತೊಂದರೆ ಇಲ್ಲ. ಬರಿಯ ಪಾಂಡಿತ್ಯ ಪೂರ್ಣ ಶಿಕ್ಷಣ ಹೊಂದಿದ್ದು ಅಹಂಕಾರದಿಂದ ಬೀಗುವ ಭಕ್ತನಲ್ಲದವನಿಂದ ಕಲಿಯಬಾರದು.
ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನು ಮುಂದೆ ಹೋಗೋಣ ಈ ಅಧ್ಯಾಯದ ಈ ಶ್ಲೋಕವನ್ನ. ಇಲ್ಲಿ ತನಕ ಏನಾದರೂ ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳಿ. ಅಕಸ್ಮಾತ್ ನಾನು ಹೇಳಿದ್ರಲ್ಲಿ ಏನಾದ್ರು ತಪ್ಪಿದ್ರೆ ನೀವು ಕರೆಕ್ಷನ್ ಮಾಡ್ಬೇಕಾಗಿ ಕೇಳ್ಕೊಳ್ತೀನಿ. ಇದು ನೆಕ್ಸ್ಟ್ ಕ್ಲಾಸಲ್ಲಿ ತುಂಬಾ ಅದ್ಭುತವಾದ ಶ್ರೀಮದ್ ಭಾಗವತದ ಒಂದು ಶ್ಲೋಕ ಬರ್ತಾ ಇದೆ. ದಯವಿಟ್ಟು ಮಿಸ್ ಮಾಡಬೇಡಿ. ಈ ಶ್ಲೋಕ ನಾವು ಚೆನ್ನಾಗಿ ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಪಡೋಣ. ಏನಿದ್ರು ರೆಕಾರ್ಡಿಂಗ್ ಇರುತ್ತೆ, ಬಟ್ ರೆಕಾರ್ಡಿಂಗ್ ಅಲ್ಲಿ ಕೇಳುವಾಗ ಅಥವಾ ಹೀಗೆ ನೇರವಾಗಿ ಕೇಳೋದ್ರಲ್ಲಿ ಸ್ವಲ್ಪ ಆದ್ರೂ ವ್ಯತ್ಯಾಸ ಇರ್ಬೋದು ಅಂತ ನನ್ನ ಅನಿಸಿಕೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಪ್ರಶ್ನೋತ್ತರ ನಡೆಯುತ್ತೆ, ಸಡನ್ ಕ್ವಶನ್ ಕೇಳುವ ಅವಕಾಶ ಇರ್ತದೆ, ಮಾತಾಡುವ ಅವಕಾಶ ಇರ್ತದೆ. ಆಗ ನಾವು ಏನಾಗ್ತದೆ, ಪರ್ಸನಲ್ ಆಗಿರ್ತೇವೆ. ಎಷ್ಟೇ ಆದ್ರೂ ಕೂಡ ಪರ್ಸನಲ್ ಇರ್ತೇವೆ. ಆ ಪರ್ಸನಲ್ ಇರೋದು ಭಗವಂತನಿಗೆ ಇಚ್ಛೆ. ಯಾಕೆಂತ ಹೇಳಿದ್ರೆ ಅದು ಆಪದ್ ಬಾಂಧವ. ಯಾವುದು ವಿಡಿಯೋ ಅಂತ ಹೇಳುದು ಆಪದ್ ಬಾಂಧವ. ಸಾಧ್ಯ ಇಲ್ಲದವರಿಗೆ ಮಾತ್ರ. ಸಾಧ್ಯ ಇದ್ದವರು ಕ್ಲಾಸಲ್ಲಿ ಕೂತು ಕೇಳಿದ್ರೆ ಅದು, ಅಥವಾ ಕ್ಲಾಸಲ್ಲಿ ಕೂತು ಡಿಸ್ಕಷನ್ ಮಾಡಿದರೆ ಅದು ಉತ್ತಮ. ಏನಾದ್ರೂ ಸಂಶಯ ಪ್ರಶ್ನೆ ಇದೆಯಾ? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಪ್ರಭುಜಿ, ಮನಸ್ಸು ಮತ್ತೆ ಬುದ್ಧಿದು ಡಿಫ್ರೆನ್ಸ್ ಏನು ಪ್ರಭುಜಿ? ಮನಸ್ಸು, ಅದಕ್ಕೇನು ಹೇಳ್ತಾರೆ ಮನಸ್ಸು ಮತ್ತೆ ಬುದ್ಧಿ. ಹೇಳ್ತಾರೆ ಮತ್ತೆ. ಮನಸ್ಸು ಅಂತ ಹೇಳಿದ್ರೆ ಸಂಕಲ್ಪ ವಿಕಲ್ಪ. ಸಂಕಲ್ಪ ಮತ್ತು ವಿಕಲ್ಪ ಅಂದ್ರೆ ಏನು? ಆಕ್ಸೆಪ್ಟ್ ಅಂಡ್ ರಿಜೆಕ್ಟ್. ಡಿಸಿಷನ್ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಮನಸ್ಸಿಂದ. ಆಕ್ಸೆಪ್ಟ್ ಮಾಡ್ತದೆ, ರಿಜೆಕ್ಟ್ ಮಾಡ್ತದೆ. ಅದರ ಮೇಲಿರುವ ರಾಜ ಬುದ್ಧಿ ಮನಸ್ಸರ ಸರೆಂಡರ್ ಆದ್ರೆ ಯಾವುದನ್ನು ಬೇಕಾ ಅದಕ್ಕೆ, ಮನಸ್ಸಿಗೆ ಬೇಕಾದ್ದನ್ನ ಆಕ್ಸೆಪ್ಟ್ ಮಾಡ್ತದೆ. ಯಾವುದು? ಬುದ್ಧಿ ಅದನ್ನ ಸಾಬೀತುಪಡಿಸ್ತದೆ, ಆಯ್ತು ಅಂತ ಹೇಳ್ತದೆ. ಆದರೆ ಯಾವಾಗ ಬುದ್ಧಿ ನಿಜವಾಗಿ ಕಾರ್ಯ ಮಾಡ್ತದೆ ಆಗ ಮನಸ್ಸನ್ನ ಕಂಟ್ರೋಲ್ ಮಾಡ್ತದೆ. ಅದ ಕಾರಣ ಮನಸ್ಸು ಮತ್ತು ಬುದ್ಧಿಯಲ್ಲಿರುವ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಡಿಸಿಷನ್ ಮೇಕಿಂಗ್ ಮಾಡುದು ಬುದ್ಧಿ, ಆಮೇಲೆ ಇಂದ್ರಿಯ ಮುಖೇನ ಆಕ್ಸೆಪ್ಟ್ ಮಾಡುದು ಮನಸ್ಸು. ಆಕ್ಸೆಪ್ಟ್ ಮಾಡುದನ್ನ ಅಥವಾ ರಿಜೆಕ್ಟ್ ಮಾಡುದು ಮನಸ್ಸು. ಆದರೆ ಯಾವುದನ್ನ ಆಕ್ಸೆಪ್ಟ್ ಮಾಡಬೇಕು, ರಿಜೆಕ್ಟ್ ಮಾಡಬೇಕು ಅಂತ ಹೇಳುದು ಮನಸ್ಸಿಗೆ ಬುದ್ಧಿ. ಯಾವಾಗ ಈ ಬುದ್ಧಿ ಕೆಲಸ ಮಾಡುವುದಿಲ್ಲ, ಇದು ಯಾವುದನ್ನು ಬೇಕಿದ್ರೆ ಆಕ್ಸೆಪ್ಟ್ ಮಾಡುವುದು, ರಿಜೆಕ್ಟ್ ಮಾಡುವುದು. ಈಗ ಚಿಕ್ಕ ಮಗು ಬುದ್ಧಿ ಇಲ್ಲ, ಅದು ತಾನು ಹಾಕಿದ ಮಲವನ್ನ ಮುಟ್ಟತ್ತೆ ಅಥವಾ ತಿನ್ನತ್ತೆ ಅಥವಾ ಏನೋ ಮಾಡತ್ತೆ. ಅದು ಚಿಕ್ಕ ಮಗು, ಅದಕ್ಕೆ ಬುದ್ಧಿ ಇಲ್ಲ ಅಂತ ಹೇಳ್ತೇವೆ ನಾವು. ಇನ್ನು ಬುದ್ಧಿ ಬರಲಿಲ್ಲ. ಮನಸ್ಸಿದೆ, ಮನಸ್ಸು ಆಕ್ಸೆಪ್ಟ್ ಮಾಡ್ತಾ ಇದೆ, ಅದನ್ನು ರಿಜೆಕ್ಟ್ ಮಾಡ್ತದೆ. ಇನ್ನೊಂದು ಏನನ್ನ ರಿಜೆಕ್ಟ್ ಮಾಡ್ತದೆ? ಏನೋ ಕಹಿ ಬಾಯಿಗೆ ಕೊಟ್ಟೆ ಅಂತ ಹೇಳಿದ್ರೆ ಛೀ ಅಂತ ಹೇಳ್ತದೆ ಮಗು, ಚಿಕ್ಕ ಮಗು. ಆದ್ರೆ ಅದು ಆಕ್ಸೆಪ್ಟ್ ರಿಜೆಕ್ಟ್ ಮಾಡೋದು ಯಾವುದರಿಂದ? ಬುದ್ಧಿಯಿಂದ ಅಲ್ಲ, ಬರೀ ಮನಸ್ಸೇ ಕೆಲಸ ಮಾಡ್ತಾ ಇರುವಂತದ್ದಲ್ಲಿ. ಬುದ್ಧಿ ಕೆಲಸ ಮಾಡ್ತಿಲ್ಲ ಅಲ್ಲಿ ಅಷ್ಟು. ಪ್ರಭುಜಿ, ಅಂದ್ರೆ ಮನಸ್ಸು ಸರಿನಾ ಬುದ್ಧಿ ಸರಿ? ಬುದ್ಧಿಯೇ ಸರಿ ಇರಬೇಕು, ಮನಸ್ಸು ಯಾವತ್ತೂ ಸರಿ ಇರುವುದಿಲ್ಲ. ಆದ ಕಾರಣ ಮನಸ್ಸನ್ನ ಗಣನೆಗೆ ತಗೊಳ್ಬಾರದು, ಬುದ್ಧಿ ಸರಿ ಆಗ್ಬೇಕು ಅಂತ ಹೇಳಿ ತುಂಬಾ ಇಂಪಾರ್ಟೆಂಟ್. ಇದು ನಾವು 3ನೇ ಅಧ್ಯಾಯದಲ್ಲಿ ಅಥವಾ 4ನೇ ಅಧ್ಯಾಯದಲ್ಲಿ ಡಿಸ್ಕಷನ್ ಮಾಡಿದ್ದೇವೆ. ಮತ್ತೆ ಪ್ರಭುಜಿ, ಮನಸ್ಸು ಬುದ್ಧಿ ಆತ್ಮ ಅದೆಲ್ಲ ಎಲ್ಲಿರುತ್ತೆ ಪ್ರಭುಜಿ? ಅಂತಃಕರಣದಲ್ಲಿ. ಆತ್ಮ ಹೃದಯದಲ್ಲಿ ಆತ್ಮಕ್ಕೆ ಸಂಬಂಧಪಟ್ಟಂತಹ ಈ 3 ವಿಚಾರ. ಅದಕ್ಕೆ ಸೂಕ್ಷ್ಮ ಏನ್ ಹೇಳ್ತಾರೆ? ಸೂಕ್ಷ್ಮ ದೇಹ ಅಂತ ಹೇಳ್ತಾರೆ. ಕ್ಷಮಿಸಿ, ಸೂಕ್ಷ್ಮ ದೇಹ ಅಂತ ಹೇಳ್ತಾರೆ. ಈ ಸೂಕ್ಷ್ಮ ದೇಹ ಹೇಗೆ ಕೆಲಸ ಮಾಡೋದು ಅಂತ ಕೂಡ ಚರ್ಚೆ ಮಾಡಿದ್ದೇವೆ. ಹೇಗೆ ಕೆಲಸ ಮಾಡ್ತದೆ ಸೂಕ್ಷ್ಮ ದೇಹ? ಯಾರಾದ್ರೂ ಹೇಳ್ತೀರಾ? ಸ್ಥೂಲ ದೇಹ ಮತ್ತು ಸೂಕ್ಷ್ಮ ದೇಹ ಹೇಗೆ ಕೆಲಸ ಮಾಡ್ತದೆ? ಸೂಕ್ಷ್ಮ ದೇಹವನ್ನ ಚರ್ಚೆ ಮಾಡೋಣ. ಸೂಕ್ಷ್ಮ ದೇಹ ಅಂದ್ರೆ ಮನ, ಬುದ್ಧಿ ಮತ್ತು ಅಹಂಕಾರ. ಇದು 3 ಹೇಗೆ ಕೆಲಸ ಮಾಡ್ತದೆ? ಯಾರಿಗಾದ್ರೂ ಗೊತ್ತಾ? ಮನಸ್ಸು, ಬುದ್ಧಿ ಮತ್ತು ಅಹಂಕಾರ ಹೇಗೆ ಕೆಲಸ ಮಾಡ್ತದೆ? ಪ್ರಕೃತಿಯ 3 ಗುಣಗಳಿಂದ. ಅದು ಕರೆಕ್ಟ್. ಮತ್ತೆ ಬಟ್ ನನ್ನ ಪ್ರಶ್ನೆ ಹೇಗೆ ಅಂತಂದ್ರೆ, ಹೇಗೆ ಕೆಲಸ? ಅದು ಇಲ್ಲದೆ ಕೆಲಸವೇ ಆಗುದಿಲ್ಲ. ಅದರಿಂದ ಥಾಟ್ಸ್, ಅದಕ್ಕೇನ್ ಹೇಳ್ತಾರೆ? ಯೋಚನಾ ಲಹರಿ ಅಂತ ಹೇಳ್ಬೋದ ಏನೋ, ಎಕ್ಸಾಕ್ಟ್ ವರ್ಡ್ ನನಗೆ ಗೊತ್ತಿಲ್ಲ. ಯೋಚನಾ ಲಹರಿ, ಥಾಟ್ಸ್ ಇಲ್ಲದೆ ಮೈಂಡ್ ವರ್ಕ್ ಆಗುದಿಲ್ಲ, ಬುದ್ಧಿ ವರ್ಕ್ ಆಗುದಿಲ್ಲ. ಹೌದಲ್ವಾ? ನಂಗೆ ಏನು ಥಾಟ್ಸೇ ಬರುದಿಲ್ಲ ಅಂತ ಕೆಲವರು ಹೇಳ್ತಾರೆ. ಅಂದ್ರೆ ಇದೆಲ್ಲ ವರ್ಕ್ ಆಗ್ಬೇಕಿದ್ರೆ ಯೋಚನಾ ಲಹರಿ ಬೇಕೇ ಬೇಕು. ಯಾವುದು? ಈ 3 ಕೂಡ. ಆದ ಕಾರಣ ನಾವು ಏನೇನು ಯೋಚನೆ ಮಾಡುತ್ತೇವೆ ಅದೆಲ್ಲ ಸ್ಟೋರ್ ಆಗ್ತದೆ, ಮನಸ್ಸಿಂದ ತಗೊಳ್ತದೆ, ಬುದ್ಧಿ ಮತ್ತು ಅಹಂಕಾರದಲ್ಲಿ ಸ್ಟೋರ್ ಆಗ್ತದೆ. ಅದನ್ನ ಶುದ್ಧಿ ಮಾಡುವ ಪ್ರಕ್ರಿಯೆಯೇ ಈ ಕೃಷ್ಣ ಪ್ರಜ್ಞೆ. ನಾವೇನನ್ನು ತಗೊಳ್ತಾ ಇದ್ದೇವೆ, ಕೃಷ್ಣ ಪ್ರಜ್ಞೆಗೆ ಬೇಕಿದ್ದದನ್ನೆಲ್ಲ ಬಿಟ್ಟು ಬೇಡದನ್ನೆಲ್ಲ ತಗೊಳ್ತಾ ಇದ್ದೇವೆ ನಾವು.
ಯಾವುದರಲ್ಲಿ? ಮನಸ್ಸಲ್ಲಿ, ಬುದ್ಧಿಯಲ್ಲಿ ಮತ್ತು ಅಹಂಕಾರ. ಈ ಅಹಂಕಾರ ಯಾವುದು? ನಾನು ದೇಹ ಅಂತ ಹೇಳುವಂತಹ ಅಹಂಕಾರ. ನಾನು ಆತ್ಮ, ನಾನು ಭಗವಂತನ ದಾಸ ಅಂತ ಹೇಳುವ ಅಹಂಕಾರ ಯಾವಾಗ ಆಗ್ತದೆ, ಆಗ ಈ ಬುದ್ಧಿ ಮತ್ತು ಮನಸ್ಸು ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತದೆ. ಆದ ಕಾರಣ ಆತ್ಮ ಅಂತ ಹೇಳಿದ್ರೆ ಆತ್ಮಕ್ಕೆ ಸಂಬಂಧಪಟ್ಟ ನಾನು ಆತ್ಮ ಅಂತ ಹೇಳುವ ಅಹಂಕಾರ ಇರಬೇಕು. ಆ ಅಹಂಕಾರವನ್ನು ನಿಜ ಅಹಂಕಾರ ಹೇಳ್ತದೆ. ಬೇರೆ ಎಲ್ಲ ಅಹಂಕಾರವು ಮಿಥ್ಯ ಅಹಂಕಾರ. ಸೊ ಇದು ಎಲ್ಲಿರುವುದು ಅಂತ ಹೇಳಿದ್ರೆ ಇದು ನಮ್ಮ ದೇಹದಲ್ಲೇ ಇರುವಂತದ್ದು. ಕೆಲವರು ಮಂಡೆಯಲ್ಲಿ ಅಂತ ಹೇಳ್ತಾರೆ, ಕೆಲವರು ಹೃದಯದಲ್ಲಿ ಇರ್ತಾ ಹೇಳ್ತಾರೆ. ಎಲ್ಲಿ ಆತ್ಮ ಇದೆ ಅದಕ್ಕೆ ಸಂಬಂಧಪಟ್ಟದ್ದು ಇದು. ಆದ ಕಾರಣ ಹೃದಯದಲ್ಲಿ ಇರುವಂತದ್ದು. ಮನಸ್ಸು 4 ವಿಚಾರ ಹೃದಯದಲ್ಲಿ ಮನೆ ಮಾಡಿದೆ. ಯಾರೆಲ್ಲ? ಮನೆ ಹೃದಯದಲ್ಲಿ, ಆದ್ರೆ ಅದರ ಪ್ರಭಾವ ಇಡೀ ದೇಹದಲ್ಲಿ. ಹೇಗೆ ಒಂದು ಲೈಟ್ ನಮ್ಮ ಮನೆಯಲ್ಲಿ ಒಂದೇ ಕಡೆ ಇದೆ, ಆದ್ರೆ ಅದರ ಪ್ರಕಾಶ ಎಲ್ಲ ಕಡೆ ಇದೆ. ಅದೇ ರೀತಿಯಲ್ಲಿ ಉದಾಹರಣೆಗೆ ನಮಗೆ ತಲೆನೋವು ಆಗುವಾಗ ಒಂದು ಏನೋ ಹಚ್ಚುತ್ತೇವೆ, ತಲೆನೋವಾಗುವಾಗ ಅದು ನಮ್ಮ ಇಡೀ ದೇಹಕ್ಕೆ ಹೆಲ್ಪ್ ಮಾಡ್ತದೆ. ಅಂದ್ರೆ ತಲೆನೋವು ಕಮ್ಮಿ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಅದೇ ರೀತಿಯಲ್ಲಿ ಹೃದಯದಲ್ಲಿ 4 ಜನ ಇದ್ದಾರೆ. 4 ಯಾರೆಲ್ಲ? ಅಲ್ಲಿದ್ದುಕೊಂಡು ಅದೆಲ್ಲ ಕಡೆ ಪಸರಿಸ್ತದೆ. ಒಂದು ಪರಮಾತ್ಮ, ಮತ್ತೊಂದು ಆತ್ಮ, ಇನ್ನೊಂದು ಮನಸ್ಸು. ಮನಸ್ಸು ಅಂತ ಹೇಳಿದ್ರೆ ಸೂಕ್ಷ್ಮ ಶರೀರವನ್ನ ಹೇಳ್ತಾ ಇರುವಂಥದ್ದು, ಅಥವಾ ಚಿತ್ತವನ್ನ ಹೇಳುವಂಥದ್ದು. ಚಿತ್ತ ಅಂತ ಹೇಳಿದ್ರೆ ಹೃದಯದಲ್ಲಿ, ಹೃದಯೇ ಚಿತ್ತ, ಹೃದಯದಲ್ಲಿ ಇರುವಂಥದ್ದು. ಹೃದಯೇ ಚಿತ್ತ ಸಂವಿತ್ ಅಂತ ಹೇಳ್ತಾರೆ. ಹೃದಯದಲ್ಲಿ ಚಿತ್ತ ಇರುವಂಥದ್ದು, ಇಲ್ಲಿ ಅಲ್ಲ. ಇಂಟೆಲಿಜೆನ್ಸ್ ಅಂತ ಹೇಳ್ತಾರಲ್ಲ, ಇಲ್ಲಿ ಅಲ್ಲ, ಹೃದಯದಲ್ಲಿ. ಆದ ಕಾರಣ ಹೃದಯ ಅಂತ ಹೇಳುದು ತುಂಬಾ ಇಂಪಾರ್ಟೆಂಟ್. ಆಮೇಲೆ 4ನೇದು ಯಾವುದು? ಪ್ರಾಣ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾದ ಅಂತ ಹೇಳಿ 6ನೇ ಅಧ್ಯಾಯದಲ್ಲಿ ನಾವು ಓದಿದ್ದೇವೆ. ಎಲ್ರಿಗೂ ನೆನಪಿದೆ ಅಂತ ಇಟ್ಕೊಳ್ಳೋಣ. ಈ ಪ್ರಾಣ ಅಂತ ಹೇಳುದು ಮುಖ್ಯವಾದದ್ದು. ಅಪಾನ, ವ್ಯಾನ, ಉದಾನ ಬೇರೆ ಕಡೆ ಇರುವಂಥದ್ದು. ಪ್ರಾಣದ ಎಕ್ಸ್ಪಾನ್ಷನ್ ಅದು. ಪ್ರಾಣ ಅಂತ ಹೇಳುವಂಥದ್ದು ಹೃದಯದಲ್ಲಿ ಇರುವಂಥವನು. ಹೃದಯ ಕುಹರದಲ್ಲಿ ಈ 4 ಜನ ಇರ್ತಾರೆ. ಅದು ಮುಖ್ಯವಾಗಿ ಆತ್ಮ ಪರಮಾತ್ಮನನ್ನೇ ಹೇಳುವಂಥದ್ದು. ಯಾಕೆಂತ ಹೇಳಿದ್ರೆ ಇದೆಲ್ಲ ಆತ್ಮ ಪರಮಾತ್ಮನ ಶಕ್ತಿಗಳು. ಕನ್ಫ್ಯೂಷನ್ ಆಯ್ತಾ? ಅಲ್ಲ, ತುಂಬಾ ಜಾಸ್ತಿ ಹೇಳಿದ್ದ. ಇಲ್ಲ ಪ್ರಭುಜಿ, ಗೊತ್ತಾಯ್ತು. ಥ್ಯಾಂಕ್ ಯು ಪ್ರಭುಜಿ. ಥ್ಯಾಂಕ್ ಯು. ಆದ ಕಾರಣ ಬ್ರೈನ್ ಅಲ್ಲಿ ಇರುದಲ್ಲ, ಅದಕ್ಕೋಸ್ಕರ ನಾವು ಹಿಂದಿನಲ್ಲೇ ಚರ್ಚೆ ಮಾಡ್ತಾ ಇದ್ದೆವು. ಈ ನಮ್ಮ ಲೋಕಲ್ ಫ್ರೆಂಡ್ಶಿಪ್ ಎಲ್ಲ ಇದೆಯಲ್ಲ, ಅದು ಬ್ರೈನ್ಗೆ ತಗೊಳ್ಳಿ, ಭಕ್ತಿಯನ್ನ ಹೃದಯಕ್ಕೆ ತಗೊಳ್ಳಿ ಅಂತ ನಾವೆಲ್ಲ ಚರ್ಚೆ ಮಾಡ್ತಾ ಇದ್ದೇವೆ. ನೆನಪಿದೆಯಲ್ಲ? ನೆನಪಿಲ್ಲ? ಇಲ್ಲ? ಹೌದು ಪ್ರಭು. ಓಕೆ. ನಾವು ತುಂಬಾ ಕ್ಲಾಸಿಂದ ಡಿಸ್ಕಷನ್ ಮಾಡಿದ್ದೇವೆ. ಭಕ್ತಿ ಅಲ್ಲದನ್ನೆಲ್ಲ ಬ್ರೈನ್ಗೆ ತಗೊಳ್ಳೋದು ಸಾಕು, ಅದು ನಮ್ಗೆ ಅಗತ್ಯ ಇಲ್ಲ. 4 ದಿವಸ ನೆನ್ಪಿಟ್ಟು 5ನೇ ದಿವಸ ಬಿಟ್ಟರು ತೊಂದ್ರೆ ಇಲ್ಲ. ಆದ್ರೆ ಭಕ್ತಿಯನ್ನ ಮಾತ್ರ ಹೃದಯಕ್ಕೆ ತಗೊಳ್ಬೇಕು ಅಂತ ಹೇಳಿ. ಅದು ನಮ್ಮ ಹೃದಯದಲ್ಲಿ ಇರಬೇಕು, ಬೇರೆ ಯಾರಿಗೂ ತೋರಿಸುವ ಅಗತ್ಯ ಇಲ್ಲ. ನಮ್ಮ ಹೃದಯದಲ್ಲಿ ಇದ್ದು ಅದನ್ನ ಭಾವಪೂರ್ವಕವಾಗಿ ನಾವು ಸೇವೆ ಮಾಡುವಂತಹ ವಿಚಾರಕ್ಕೆ ಹೆಲ್ಪ್ ಆಗ್ತದೆ ಅದು ತುಂಬಾ. ಈಗ ಭಗವದ್ಗೀತೆ ಕ್ಲಾಸವನ್ನ ಹೃದಯಕ್ಕೆ ತಗೊಳ್ಬೇಕು. ಹಾಗೆ ಅಂತ ಹೇಳಿ ನಾವು ಏನೋ PhD ಕೋರ್ಸ್ ಮಾಡ್ತೇವೆ, ಅದು ಬ್ರೈನ್ ಅಲ್ಲಿ. ಅದು ಯಾಕೆ ಬೇಕು ನಮ್ಗೆ? ಈ ದೇಹ ಇರುವ ತನಕ PhD ನಮಗೆ ಅಷ್ಟೇ ಅಲ್ಲವು. ಈಗ ನೋಡಿ ನಾವು MSc PhD ಡಾಕ್ಟರ್ ಎಲ್ಲ ಆಗ್ತೇವೆ ಎಲ್ಲಿ ತನಕ? ಈ ದೇಹ ಇರುವ ತನಕ. ಈ ದೇಹಕ್ಕೆ ಪದವಿ, ಅದು ಆತ್ಮಕ್ಕೆ ಪದವಿ ಅಲ್ಲ. ಆತ್ಮದ ಪದವಿ ಭಕ್ತಿ. ಕೊನೆಗೆ ಆತ್ಮ ಭಕ್ತಿ ಮಾಡಿದ ಇಲ್ವಾ ಅಂತ ಪ್ರಶ್ನೆ ಅಷ್ಟೇ. ಈ ಆತ್ಮಕ್ಕೆ ಭಕ್ತಿ ಅವಕಾಶ ಸಿಕ್ಕಿದ ಇಲ್ವೋ ಪ್ರಶ್ನೆ. ಅದೇ ಅದೇ ಡಿಸಿಷನ್ ಮೇಕರ್ ಕೊನೆಗೆ. ನಾವು ದೇಹ ತ್ಯಾಗ ಆಡಿದ ಮೇಲೆ ಇವನು ಯಾರ ಮಗ, ಯಾರ ಅಪ್ಪ, ಇವನು ಅದೆಲ್ಲ ಯಾರು ನೋಡುದಿಲ್ಲ. ಇವ ಭಕ್ತಿ ಮಾಡಿದ್ದಾನ ಇಲ್ವಾ ಅಷ್ಟೇ. ಭಕ್ತಿ ಮಾಡಿದ್ರೆ ಯಾರು ಬರ್ತಾರೆ, ಭಕ್ತಿ ಮಾಡ್ಲಿಲ್ಲ ಅಂದ್ರೆ ಯಾರು ಬರ್ತಾರೆ ಅಂತೇಳಿ ಯಾವ ಉದಾಹರಣೆಯಿಂದ ನಮಗೆ ಗೊತ್ತಾಗಿದೆ? ಭಕ್ತಿ ಮಾಡಿದ್ರೆ ನಮ್ಮ ದೇಹ ಹೋಗುವ ಟೈಮಲ್ಲಿ ಯಾರು ಬರ್ತಾರೆ, ಭಕ್ತಿ ಮಾಡದಿದ್ರೆ ಯಾರು ಬರ್ತಾರೆ ಅಂತ ಹೇಳಿ ಯಾವ ಉದಾಹರಣೆ? ಯಾರು? ಅಜಾಮಿಳ. ಅಜಾಮಿಳನ ಉದಾಹರಣೆಯಲ್ಲಿ ಏನಿತ್ತು? ಭಕ್ತಿ ಮಾಡಿದ್ರೆ ಯಾರು ಬರ್ತಾರೆ? ವಿಷ್ಣು ಭಕ್ತರು ಬರ್ತಾರೆ. ವಿಷ್ಣು ಭಕ್ತರು ಬರ್ತಾರೆ, ಅಂದ್ರೆ ವಿಷ್ಣು ದೂತರು ಬರ್ತಾರೆ. ಇವತ್ತಾರೆ. ವಿಷ್ಣು ದೂತರು ಬರ್ತಾರೆ. ನಾವೆಲ್ಲ ವಿಷ್ಣು ದೂತರಾಗ್ಬೇಕು. ಆಮೇಲೆ ಯಾರು ಬರ್ತಾರೆ? ಭಕ್ತಿ ಮಾಡ್ಲಿಲ್ಲ ಅಂದ್ರೆ ಯಮದೂತರು ಬರ್ತಾರೆ. ಯಮದೂತರು ಬರ್ತಾರೆ. ಅಷ್ಟು ದೊಡ್ಡ ಅಜಗಜಾಂತರ ವ್ಯತ್ಯಾಸ ಇದೆ. ಅಜಗಜಾಂತರ ವ್ಯತ್ಯಾಸ ಅಷ್ಟೇ. ಆದ ಕಾರಣ ಹೃದಯದಲ್ಲಿ ಈ ಭಕ್ತಿಯನ್ನು ತಗೊಂಡ್ರೆ ಖಂಡಿತವಾಗಿ ನಮ್ಮ ದೇಹ ಅಂತ್ಯ ಆಗುವ ಸಮಯದಲ್ಲಿ ನಾವು 2ನೇ ಕ್ಲಾಸ್ ಈಗ ಇರಬಹುದು, 10ನೇ ಕ್ಲಾಸ್ ಇರಬಹುದು, ಕೆಲಸದಲ್ಲಿ ಇರಬಹುದು, ಮುಪ್ಪಾಗಿರ್ಬಹುದು, ಏನೇ ಆಗಿರ್ಲಿ, ನಮಗೆ ಸಿಕ್ಕಿದ ಟೈಮ್ ಉಂಟಲ್ಲ, ಈಗ ನಮಗೆ ಇದು ಗೊತ್ತಾಯ್ತಲ್ಲ, ಈ ಗೊತ್ತಾದ ತಕ್ಷಣ ಹೃದಯದಲ್ಲಿ ತಗೊಂಡು ಅಭ್ಯಾಸ ಮಾಡ್ಲಿಕ್ಕೆ ಶುರು ಮಾಡ್ಬೇಕು. ಯಾರು ಡಿಸ್ಟರ್ಬ್ ಮಾಡಲ್ಲ. ಈಗ ಜಪ ಮಾಡ್ಲಿಕ್ಕೆ ಯಾರಾದ್ರೂ ಡಿಸ್ಟರ್ಬ್ ಮಾಡ್ತಾರಾ? ಖಂಡಿತವಾಗಿಲ್ಲ. ಹರೇ ಕೃಷ್ಣ ಹರೇ ಕೃಷ್ಣ ಅಂತ ಹೇಳಿಕ್ಕೆ ಯಾರು ಡಿಸ್ಟರ್ಬ್ ಮಾಡ್ತಾನೆ? ಯಾರು ಡಿಸ್ಟರ್ಬ್ ಮಾಡೋದಿಲ್ಲ. ನಾವು ಅನ್ಕೊಳ್ಳೋದಷ್ಟೇ. ಆಯ್ತು, ಅಕಸ್ಮಾತ್ ಜಪಮಾಲೆ ಹಿಡಿದ್ರೆ ಯಾರಾದ್ರೂ ಏನಾದ್ರು ತೊಂದರೆ ಕೊಡ್ಬೋದು, ಬಟ್ ಹೃದಯದಲ್ಲಿ ಜಪಮಾಲೆ ಹಿಡ್ಕೊಂಡು ಮಾಡ್ಬೋದಲ್ಲ.
ಆದ ಕಾರಣ ಅಂತ ಸ್ಥಿತಿಗತಿ ನಮಗೆ ಯಾರಿಗೂ ಬಂದಿಲ್ಲ. ಖಂಡಿತವಾಗಿ ನಾವೆಲ್ಲರೂ ಜಪ ಮಾಡ್ಬೋದು. ಹರೇ ಕೃಷ್ಣ. ಏನಾದ್ರೂ ಬೇರೆ ಪ್ರಶ್ನೆ ಇದೆಯಾ? ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಪ್ರಾಣ ಮತ್ತು ಆತ್ಮ ಎರಡು ಬೇರೆ ಬೇರೆ. ಪ್ರಾಣ ಮತ್ತು ಆತ್ಮ ಬೇರೆ ಬೇರೆ. ಆತ್ಮದ ಸಿಂಪ್ಟಮ್ ಪ್ರಾಣ. ಈಗ ಟ್ಯೂಬಲ್ಲಿ ಸೂರ್ಯ ಮತ್ತು ಸೂರ್ಯನ ಕಿರಣ ಒಂದೇ, ಆದ್ರೆ ಸೂರ್ಯನ ಸಿಂಪ್ಟಮೇ ಸೂರ್ಯನ ಕಿರಣ. ಆದ್ರೆ ಸೂರ್ಯನ ಕಿರಣ ಸೂರ್ಯ ಅಲ್ಲ. ಮತ್ತೊಂದು ಪ್ರಶ್ನೆ ಪ್ರಭು. ಎಸ್ ಪ್ರಭುಜಿ. ಇದು ಜಪ ಮಾಡಕ್ ಕೂತಾಗ ಎಲ್ಲಾ ತರದ ಯೋಚನೆಗಳು ಬರಕ್ ಶುರು ಆಗ್ಬಿಡ್ತದೆ. ಅದು ಬರದೇ ಇರೋದಕ್ಕೆ ಏನ್ ಮಾಡ್ಬೇಕು? ಬಂದೇ ಬರ್ತದೆ ಪ್ರಭುಜಿ. ಈ ಪ್ರಶ್ನೆ ಮುಂಚೆ ಕೂಡ ನಾವು ಡಿಸ್ಕಷನ್ ಮಾಡಿದ್ದೇವೆ. ಒಬ್ರು ಯೋಗಿಗಳಿದ್ರಂತೆ. ಆ ಯೋಗಿಗಳ ಹತ್ರ ಒಬ್ರು ಹೇಳ್ತಾರಂತೆ, ನನಗೆ ತುಂಬಾ ಮೈಂಡ್ ಕನ್ಫ್ಯೂಷನ್ ಆಗಿದೆ ಅಂತ ಹೇಳಿ, ನನಗೆ ಜಪ ಮಾಡುವಾಗ ಫೋಕಸ್ ಬರುದಿಲ್ಲ ಅಂತ ಹೇಳಿ, ಅದಕ್ಕೆ ನನಗೆ ಕಷ್ಟ ಆಗ್ತದೆ. ಅದಕ್ಕೆ ಅವ್ರು ಹೇಳಿದ್ರು, ಸರಿ ನಾವಿಬ್ರು ಹೋಗೋಣ ಅಂತ ಹೇಳಿದ್ರಂತೆ. ಇಬ್ರು ಹೋಗಿ ಸಮುದ್ರದ ಹತ್ರ ಕೂತ್ಕೊಂಡ್ರಂತೆ. ಆಗ ಇವರು ಸ್ವಾಮೀಜಿ ಹೇಳಿದ್ರಂತೆ ಅವರಿಗೆ, ನೀನು ಈ ಸಮುದ್ರದ ಅಲೆ ಎಲ್ಲ ನಿಂತ ಮೇಲೆ ಮಾತ್ರ ಸ್ನಾನ ಮಾಡಿ ಬಾ ಅಂತ ಹೇಳಿ. ಸಮುದ್ರದ ಅಲೆ ಎಲ್ಲ ನಿಂತ ಮೇಲೆ ಸ್ನಾನ ಮಾಡಿ ಬಾ ಅಂತ ಹೇಳಿದ್ರಂತೆ. ಆಮೇಲೆ ಇವರು ಹೋದ್ರು ಸ್ವಾಮೀಜಿ. ಇವಾಗ ಅಲೆ ಕಮ್ಮಿ ಆಗ್ಲಿಕ್ಕೆ ಕಾಯ್ತಾ ಇದ್ದಾನೆ. ಅಲೆ ಕಮ್ಮಿಯೇ ಆಗ್ತಿಲ್ಲ. ಅಲ್ಲೇ ಇದ್ದಾನೆ, ಕಮ್ಮಿ ಆಗ್ತಿಲ್ಲ. ಆಮೇಲೆ ಒಂದು ದಿನ ಆದ್ಮೇಲೆ ವಾಪಸ್ ಬಂದಂತೆ, ಇದು ಅಲೆ ಕಮ್ಮಿ ಆಗ್ತಾ ಇಲ್ಲ ಅಂತ ಹೇಳಿ. ಅದೇ ರೀತಿ ಈ ಮನಸ್ಸನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಪರ್ಫೆಕ್ಷನಿಸ್ಟ್ ಅಲ್ಲ. ನಮಗೆ ಕೃಷ್ಣ ದೊರಕುವ ಆಸೆ ಇರಬಾರ್ದು. ಕೃಷ್ಣನನ್ನ ದೊರಕುವ ಸೇವೆ ಮೇಲೆ ಆಸೆ ಇರಬೇಕು. ಆ ಸೇವೆ ಹರೇ ಕೃಷ್ಣ ಮಹಾಮಂತ್ರ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂದ್ರೆ ಸೇವೆ. ಅದು ಸಾಧನೆ ಅಂದ್ರೆ ಅದು ಸೇವೆ. ಆ ಸೇವೆ ಮಾಡುವಾಗ ಜಾಸ್ತಿ ಮನಸ್ಸು ಏಕಾಗ್ರತೆ ಆಗ್ತದೆ, ಗೊತ್ತಿಲ್ಲದೆ ಆಗ್ತದೆ. ಯಾಕಂತ ಹೇಳಿದ್ರೆ ಆ ಶಬ್ದವನ್ನ ಕೇಳುದು, ಆ ಶಬ್ದ ಭಗವಂತನೇ ಕೇಳುದು, ನಿನ್ನ ಹತ್ರ ಏನು ನನಗೆ ಸೇವೆ ಇನ್ನೂ ಕೊಡಪ್ಪ ಅಂತ ಹೇಳಿ. ಇದೊಂದು ಧ್ಯಾನ ಅಲ್ಲ, ಇದೊಂದು ರೆಸಿಪ್ರಿಕೇಶನ್. ಭಗವಂತನೊಟ್ಟಿಗೆ ಸಲ್ಲಾಪ. ಇದು ರೆಸಿಪ್ರಿಕೇಶನ್. ಕೂತು ಧ್ಯಾನ ಮಾಡುದಲ್ಲ, ಏನದ್ರಲ್ಲೋ ಧ್ಯಾನ ಅಲ್ಲ. ಈ ಧ್ಯಾನದ ವಿಚಾರವೇ ಇಲ್ಲ ಈ ಭಕ್ತಿಯಲ್ಲಿ. ಭಕ್ತಿಯಲ್ಲಿ ಸೇವೆಯ ವಿಚಾರ, ಅದರಲ್ಲಿ ಕೂಡ ತುಂಬಾ ಇಂಪಾರ್ಟೆಂಟ್. ನಮ್ಗೆ ಏನೇನೋ ಕನ್ಫ್ಯೂಷನ್ ಆಗಿದೆ, ಏನೇನೋ ಬರ್ತಾ ಇದೆ, ಬರ್ಲಿ, ಏನ್ ತೊಂದರೆ ಇಲ್ಲ. ಅದು ಬಂದೇ ಬರ್ತದೆ. ಯಾಕಂದ್ರೆ ಈ ದೇಹ ಇರುವವರೆಗೆ ನಮಗೆ ಯಾವಾಗವರೆಗೆ ಕಾಮನೆಗಳು ಇರ್ತವೆ, ನಮ್ಗೆ ಇದೆಲ್ಲ ಆಗೋದು ಸಹಜ. ಎಲ್ರಿಗೂ, ನಾವೆಲ್ಲ ಒಂದೇ, ನಮಗೆಲ್ರಿಗೂ ಇದಾಗೆ ಆಗ್ತದೆ. ಯಾರು ಕೂಡ 16 ರೌಂಡ್ ಪ್ರತಿಯೊಂದು ಹರೇ ಕೃಷ್ಣ ಮಹಾಮಂತ್ರದ ಪ್ರತಿಯೊಂದು ಶಬ್ದವನ್ನ ಹೃದಯದಲ್ಲಿ ನಾಡ್ತದ ನಮಗೆ? ಇಲ್ಲ. ಒಂದು ಸಲ ಹರೇ ಕೃಷ್ಣ ಅಂತ ಹೇಳೋ ಕೇಳ್ತದೆ, ಮತ್ತೊಮ್ಮೆ 20 ಎಲ್ಲೇ ಹೋಗಿರ್ತದೆ. ಆದರೆ ಸೇವೆಯ ಮನೋಭಾವದಿಂದ ಮಾಡಿದರೆ ಕೊನೆಗೆ ಸೇವೆಯೇ ಚಿಂತನೆ ಆಗ್ತದೆ. ಆಮೇಲೆ ನಿಧಾನವಾಗಿ ಸೇವೆಯ ಚಿಂತನೆ ಬಿಟ್ಟು ಮಹಾಮಂತ್ರ ಮಾತ್ರ ಹೃದಯಕ್ಕೆ ನಿಲ್ತದೆ. ಈಗ ಇನಿಷಿಯಲಿ ಏನಾಗ್ತದೆ, ನಾವು ಮಾಡ್ತಾ ಇರುವಾಗ ನಮ್ಮ ಕೆಲಸದ ಬಗ್ಗೆ ಚಿಂತೆ ಬರ್ತದೆ. ಆಫೀಸ್ ಕೆಲಸ ಇರಬಹುದು, ಮಕ್ಕಳ ಬಗ್ಗೆ ಇರಬಹುದು, ಎಲ್ಲ ಬರ್ತದೆ. ಸ್ವಲ್ಪ ಸಮಯ ಆದ ಮೇಲೆ ಏನಾಗ್ತದೆ, ಹರೇ ಕೃಷ್ಣ ಮಹಾಮಂತ್ರ ಮಾಡುವಾಗ ನಾನು ಭಗವದ್ಗೀತೆ ಇನ್ನೊಬ್ಬರಿಗೆ ಹೇಳ್ಬಹುದು, ಹರೇ ಕೃಷ್ಣ ಕೃಷ್ಣ ಕೃಷ್ಣ. ಓ, ಆ ತರ ಅಲ್ಲಿ ಹೋಗಿ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ರೆ ಚೆನ್ನಾಗಿರ್ತಾರೆ, ಹರೇ ಕೃಷ್ಣರೇ. ಈ ತರ ಎಲ್ಲ ಮನಸ್ಸಲ್ಲಿ ಹೋಗ್ತಾ ಇರ್ತದೆ. ಆಮೇಲೆ ನಿಧಾನವಾಗಿ ಏನಾಗ್ತದೆ, ಅದು ಕೂಡ ಕಮ್ಮಿಯಾಗಿ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಹೇಳುವ ಶಬ್ದವನ್ನು ಮಾತ್ರ ಕೇಳಲಿಕ್ಕಾಗ್ತದೆ. ಸೊ ಈ ರೀತಿಯಲ್ಲಿ ಬದಲಾವಣೆ ಆಗ್ತಾ ಇರ್ತದೆ ನಮಗೆ. ಇವತ್ತು ಕ್ಲಾರಿಟಿ ಸಿಕ್ತು ಪ್ರಭು, ಧನ್ಯವಾದಗಳು. ಅದರಲ್ಲೂ ಮುಖ್ಯ ಉದ್ದೇಶ ಅಂತ ಹೇಳಿ, ಕೃಷ್ಣ ಸೂರ್ಯ ಸಮ ಅಂತ ಹೇಳ್ತಾರಲ್ಲ, ಅದರ ಅರ್ಥ ಏನು? ಕೃಷ್ಣ ಸೂರ್ಯ ಸಮ ಅಂತ ಹೇಳಿ, ಸೂರ್ಯ ಒಂದೇ ದಿವಸದಲ್ಲಿ ಟಕ್ ಅಂತ ಬಂದ್ಬಿಡ್ತಾನೆ. ಸೂರ್ಯ ನಿಧಾನವಾಗಿ ಒಂದೊಂದೇ ಕಿರಣ ಬರ್ತದೆ, ಹೊಂಗಿರಣ ಬಂದು 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 ಕೊನೆಗೆ ಮಧ್ಯೆ ಬರುವಾಗ ತುಳ್ಳು ಪ್ರಕಾಶ ಇರ್ತದೆ. 12 ಗಂಟೆ ಮಧ್ಯಾಹ್ನ ಆಗುವಾಗ ಸಡನ್ ಬರುದಿಲ್ಲ. ಅದೇ ರೀತಿ ಕೃಷ್ಣ ನಮ್ಮ ಹೃದಯದಲ್ಲಿ ನಿಧಾನವಾಗಿ ಬರುವುದು. ಫಸ್ಟಿಗೆ ಒಂದೊಂದೇ ಕೊಡ್ತಾ ಇರ್ತಾನೆ, ಕಷ್ಟಗಳು ಕೂಡ ಸಿಗ್ತದೆ ಜೊತೆ ಜೊತೆಯಲ್ಲಿ. ಈ ರೀತಿಯಲ್ಲಿ ನಿಧಾನ. ಫಾರ್ ಎಕ್ಸಾಂಪಲ್, ಬೆಳಿಗ್ಗೆ ಸೂರ್ಯ ಬರ್ತಾ ಇರುವಾಗ ಆ ಒಂದು ಟೈಮಲ್ಲಿ ಚಳಿ, ಈ ರೀತಿಯದ್ದೆಲ್ಲ ಕನ್ಫ್ಯೂಷನ್ ಇರ್ತದೆ. ಚಳಿ ಆಗಿರ್ತಾ ಇರ್ಬೋದು, ಸ್ವಲ್ಪ ಸ್ವಲ್ಪ ಕಷ್ಟ ಇರ್ತದೆ ಆ ಬೆಳಿಗ್ಗೆ. ಆಮೇಲೆ ನಿಧಾನವಾಗಿ ಮೇಲೆ ಬಂದಾಗ ಬೇರೆ ಬೇರೆ ಕಷ್ಟ ಆಗ್ತದೆ, ಅದು ವಿಚಾರ ಬೇರೆ. ಅದು ಎಕ್ಸಾಕ್ಟ್ ಉದಾಹರಣೆ ಅಲ್ಲ. ಇಲ್ಲಿ ಏನು ಉದಾಹರಣೆ ಅಂತ ಹೇಳಿದ್ರೆ, ಕೃಷ್ಣ ನಿಧಾನವಾಗಿ ನಮ್ಮ ಹೃದಯದಲ್ಲಿ ಸ್ಥಾಪನೆಗೊಳ್ತಾನೆ. ಕ್ರಮೇ ಭವಿಷ್ಯತಿ ಅಂತೇಳಿ ನಿಧಾನವಾಗಿ ಬರ್ತಾನೆ. ಆ ನಿಧಾನವಾಗಿ ಬರುವಾಗ ನಾವು ಅದಕ್ಕೆ ರೆಸಿಪ್ರೊಕೇಟ್ ಆಗಿ ಆಕ್ಸೆಪ್ಟ್ ಮಾಡ್ತಾ ಸಾಧನೆಯನ್ನ ಅಥವಾ ಸೇವೆಯನ್ನ ಜಾಸ್ತಿ ಮಾಡ್ತಾ ಹೋಗ್ಬೇಕು. ಇದು ಪ್ರೊಸೆಸ್ ಭಕ್ತಿ ಯೋಗದ್ದು. ಫೋಕಸ್ ಮಾಡಿ ಕಂಟ್ರೋಲ್ ಮಾಡಬೇಕು ಅಂತ ಚಿಂತನೆ ಜಾಸ್ತಿ ಮಾಡುವ ಅಗತ್ಯ ಇಲ್ಲ. ಜಪ ಮಾಡ್ತಾ
ಎಷ್ಟಾಗ ಅಷ್ಟು ಸೇವೆ ಅದು. ನಾವು ಜಪ ಮಾಡೋದು ಸೇವೆ. ಹೇಗೆ ನಾವು ಪೂಜೆ ಮಾಡುವಾಗ ಸೇವೆಯೋ, ಅಡಿಗೆ ಮಾಡುವಾಗ ಸೇವೆಯೋ, ಜಪ ಮಾಡೋದು ಕೂಡ ಒಂದು ಸೇವೆ. ಆದ ಕಾರಣ ನವವಿಧ ಸೇವೆ ಅದು. ಸೇವೆಯಲ್ಲಿ ಜಪ ಮಾಡೋದು ಕೂಡ ಒಂದು ಸೇವೆ. ಜಪ ಮಾಡೋದು ಹೇಗೆ ಸೇವೆ ಅಂತ ಹೇಳಿದ್ರೆ, ಈಗ ಯಾರ್ದಾದ್ರೂ ಹೆಸರು ಕರೆದ್ರೆ ಖುಷಿಯಾಗುದಿಲ್ಲ ಅವರಿಗೆ. ಹೌದು ಹೌದು ಈಗ ಕ್ಲಾಸಲ್ಲಿ ಆದ್ರೆ, ಉದಾಹರಣೆಗೆ ಈಗ ನಾನು ಶಾಲೆಯಲ್ಲಿ ಇರುವಾಗ ಹೆದರಿಕೆ ಇರ್ತದೆ, ಆದ್ರೆ ಯಾರಾದ್ರೂ ಹೊಗಳಿ ಕರೆದ್ರೆ ಖುಷಿ ಆಗ್ತದೆ ನಮ್ಗೆ. ಹೌದು ಕ್ಲಾಸಲ್ಲಿ ಜನರಲಿ ನಾನು ಶಾಲೆಗೆ ಹೋಗಿ ಅಂದ್ರೆ ನಾವೆಲ್ಲ ನಮ್ಮ ಏಜಿನಲ್ಲಿ ಸ್ವಲ್ಪ ಟೀಚರ್ಸ್ ಅಂದ್ರೆ ಭಯ ಇರ್ತದೆ. ಆಗ ಟೀಚರ್ಸ್ ಕರೆದ್ರೆ ಸ್ವಲ್ಪ ಭಯ ಇರ್ತದೆ, ಆದ್ರೆ ಟೀಚರ್ ಯಾರಾದ್ರೂ ಹೊಗಳಿದ್ರೆ ಖುಷಿ ಆಗ್ತದೆ. ಅದೇ ರೀತಿಯಲ್ಲಿ ಕೃಷ್ಣನಿಗೆ ನಾವು ಹರೇ ಕೃಷ್ಣ ಮಹಾಮಂತ್ರ ಹೇಳುದಂದ್ರೆ ಕೃಷ್ಣನನ್ನು ಹೊಗಳುದು ನಾವು. ಆಗ ಕೃಷ್ಣನಿಗೆ ತುಂಬಾ ಖುಷಿ ಆಗ್ತದೆ. ಇದು ಸೇವೆ, ಇದು ತುಂಬಾ ದೊಡ್ಡ ಸೇವೆ. ಅಷ್ಟೇ ಆ ವಿಚಾರ ಸರಿ ಪ್ರಭು. ಭಕ್ತಿ ಯೋಗದ Clarity ವಿಚಾರ. ಸಿಗ್ತದೆ. ಹರೇ ಕೃಷ್ಣ. ಇವತ್ತು ಇದೆಲ್ಲ clarity ಈ ಅಧ್ಯಾಯಗಳಲ್ಲಿ ನಮಗೆ ಸಂಪೂರ್ಣ ಕ್ಲಾರಿಟಿ ಸಿಗತ್ತೆ ಮುಂದೆ ಬರುವ ಅಧ್ಯಾಯಗಳಲ್ಲಿ. ಸರಿ ಪ್ರಭು. ಅದಕ್ಕೋಸ್ಕರ ಧನ್ಯವಾದ. ಲಾಸ್ಟ್ ಇನ್ನೊಂದು ಹೇಳ್ತೀನಿ. ಅದಕ್ಕೋಸ್ಕರ ಈ ಭಕ್ತಿ ಯೋಗ ಅಂದ್ರೆ ಸುಖಂ ಕರ್ತುಂ ಅವ್ಯಯಂ. ಸುಖಂ, ಇದು ಸುಖವಾಗಿ ಮಾಡುವಂಥದ್ದು, ಕಷ್ಟಪಟ್ಟು ಮಾಡುವಂಥದ್ದಲ್ಲ, ಸುಖವಾಗಿ ಎಲ್ಲರ ಜೊತೆ ಸೇರಿ ಮಾಡುವಂಥದ್ದು. ಆದ್ರೆ ಆ ಸುಖದಲ್ಲಿ ಭೌತಿಕತೆ ಸೇರಿದ್ರೆ ಪ್ರಾಬ್ಲಮ್. ಯಾಕಂದ್ರೆ ನಮ್ಗೆ ಇಷ್ಟವರೆಗೆ ಸುಖ ಅಂತ ಹೇಳಿದ್ರೆ ಏನು? ಭೌತಿಕ ಸುಖವಾದ ಬಗ್ಗೆ ಚಿಂತನೆ. ಆಧ್ಯಾತ್ಮಿಕ ಸುಖ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಆದ ಕಾರಣ ಅದೆರಡನ್ನ ನಾವು ವ್ಯತ್ಯಾಸವನ್ನ ಸರಿ ಮಾಡಬೇಕು. ಇಲ್ಲ ಅಂದ್ರೆ ಭಕ್ತರ ಜೊತೆ ಸೇರುವಾಗ್ಲೂ ಅದನ್ನ ನಾವು ಭೌತಿಕ ಕನ್ನಡಿಯಿಂದ ನೋಡ್ತೇವೆ. ಅದು ಡೇಂಜರ್. ಭಕ್ತಿಯ ಕನ್ನಡಿಯಿಂದ ನೋಡಬೇಕು. ಆ ಭಕ್ತಿಯ ಕನ್ನಡಿಯಿಂದ ನೋಡೋದು ಅಂತ ಹೇಳಿದ್ರೆ ಕೃಷ್ಣನ ಬಗ್ಗೆ ಚಿಂತನೆ ಮಾಡುವಂಥದ್ದು. ಧನ್ಯವಾದ ಪ್ರಭುಗಳೇ. ಪ್ರಶ್ನೆಗೆ ಧನ್ಯವಾದ. ಧನ್ಯವಾದ ಪ್ರಭು. ಧನ್ಯವಾದ ಪ್ರಭು. ಪ್ರಣಾಮ. ಕ್ಲಾಸ್ ನಿಲ್ಸೋಣ. ಎಲ್ರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ನಾಮಾಚಾರ್ಯ ಶ್ರೀಲ ಹರಿದಾಸ್ ಠಾಕುರ್ ಕಿ ಜೈ. ಜಗದ್ಗುರು ಶಿಲ ಪ್ರಭುಪಾದ ಕಿ ಜೈ. ಸಮಸ್ತ ಗೌರ ಭಕ್ತ ವೃಂದ ಕಿ ಜೈ. ಹರೇ ಕೃಷ್ಣ ಪ್ರಭು. ನಮಸ್ಕಾರ. ಹರೇ ಕೃಷ್ಣ ಎಂಡ್ ಪ್ರಭು. ಮಾಡ್ತಿದ್ದೀನಿ. ಧನ್ಯವಾದ ಪ್ರಣಾಮ. ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ.